Hello students, welcome back. This is session 5. I am Vinod. So subject is computer application. It will come under Vijayanagar Sri Krishna Devaraya University, Ballari. So before going on to the main topic, that is sample C programs, B structure, basic structure of C program, we will first recap. Andre now last class alli ಏನು ಕಲ್ತ್ವಿ ಅನ್ನೋದನ್ನ ನಾವು ರೀಕ್ಯಾಪ್ ಮಾಡೋಣಂತೆ, ರೈಟ್? ಸೊ ಇನ್ ದ ಪ್ರೀವಿಯಸ್ ಕ್ಲಾಸ್ ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ದ ಇಂಟ್ರೊಡಕ್ಷನ್ ಟು ಸಿ, ಅಂದರೆ ಸಿ ಹೆಂಗೆ ಬಂತು, ಅದನ್ನ ಯಾರು ಡೆವಲಪ್ ಮಾಡಿದ್ರು, ಎಲ್ಲಿ ಡೆವಲಪ್ ಮಾಡಿದ್ರು, ಯಾವ ಇಯರಲ್ಲಿ ಡೆವಲಪ್ ಮಾಡಿದ್ರು, ಸೊ ಅದೆಲ್ಲ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಅದಷ್ಟೇ ಅಲ್ಲದೆ ಒಂದಿಷ್ಟು ಎಕ್ಸಾಂಪಲ್ಸ್, ದಟ್ ಈಸ್ ಅಪ್ಲಿಕೇಶನ್ಸ್ ಆಫ್ ಸಿ ಪ್ರೋಗ್ರಾಮ್ ಯೂಸ್ ಮಾಡಿಕೊಂಡು ನಾವು ಯಾವ್ದಾವ್ದು ಅಪ್ಲಿಕೇಶನ್ ನಾವು ಡೆವಲಪ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಆ್ಯಂಡ್ ಸಿಸ್ಟಮ್ ಸಾಫ್ಟ್ವೇರ್ಸ್. ಅಪ್ಲಿಕೇಶನ್ ಸಾಫ್ಟ್ವೇರ್ಸಲ್ಲಿ ಒಂದಿಷ್ಟು ನಾವು ಎಕ್ಸಾಂಪಲ್ ನೋಡಿದ್ವಿ, ಅದಲ್ಲದೆ ಸಿಸ್ಟಮ್ ಸಾಫ್ಟ್ವೇರ್ಸಲ್ಲೂ ನಾವು ಒಂದಿಷ್ಟು ಎಕ್ಸಾಂಪಲ್ಸ್ನ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಸೊ ದಿಸ್ ಸೆಷನ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಸ್ ಪರ್ ದಿಸ್ ಕೋರ್ಸ್ ಈಸ್ ಕನ್ಸರ್ನ್ಡ್. ನಾನು ಯಾಕೆ ಈ ಸೆಷನ್ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀನಿ ಅಂತಂತಂದರೆ, ಇದರಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ಸಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ನಿಮ್ಮದು ಸಿ ಪ್ರೋಗ್ರಾಮಿಂಗ್ ಹೆಂಗೆ ಬರಿತೀವಿ, ಸೊ ಅದ್ರಲ್ಲಿ ನಾವು ಅದ್ರದ್ದು ರೂಲ್ಸ್ ಏನು, ಯಾವ್ಯಾವ ಥರ ಬರಿಬೋದು, ಸೊ ಅದರಲ್ಲಿ ಏನೇನು ಇನ್ಕ್ಲೂಡ್ ಇರುತ್ತೆ, ಏನೇನು ಇನ್ಕ್ಲೂಡ್ ಮಾಡ್ಕೋಬಾರ್ದು, ಯಾವ ಥರ ಬರಿಬೇಕು, ಯಾವ ಥರ ಬರಿಬಾರ್ದು ಅನ್ನೋದು ಇಲ್ಲಿಂದ ನಿಮ್ಮದು ಸ್ಟಾರ್ಟ್ ಆಗುತ್ತೆ. ಸೊ ವಿ ವಿಲ್ ಸ್ಟಾರ್ಟ್ ವಿತ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಸಿ ನಾವ್. ದಟ್ ಈಸ್ ಸಿ, ಕನ್ಸಿಡರ್ ದಿಸ್ ಆಸ್ ಅ ಬೇಸಿಕ್ ಸ್ಟ್ರಕ್ಚರ್ ಆಫ್ ಸಿ. ದಿಸ್ ಇಸ್ ಎ ಗ್ಲೋಬಲಿ ಅಕ್ಸೆಪ್ಟೆಡ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ಸಿ. ಸಿ ಪ್ರೋಗ್ರಾಮ್ ಬರೀಬೇಕಂತಂತಂದರೆ ಅದು ಯಾವ ಥರ ಇರುತ್ತೆ, ಅದು ಸ್ಟ್ರಕ್ಚರ್ ಏನು. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಸ್ ಕನ್ಸರ್ನ್ಡ್ ವಿತ್ ದಿಸ್ ಕೋರ್ಸ್, ರೈಟ್? ಸೊ ದಿಸ್ ಈಸ್ ಅ ಕಂಪ್ಲೀಟ್ ಸ್ಟ್ರಕ್ಚರ್ ಆಫ್ ಸಿ ಆಸ್ ಶೋನ್ ಬಿಲೋ. ಹಂಗಂದ್ರೆ ದಿಸ್ ಈಸ್ ಯುವರ್ ಕಂಪ್ಲೀಟ್ ಸ್ಟ್ರಕ್ಚರ್ ಆಫ್ ಸಿ. ಅಂದರೆ ಬೇಸಿಕ್ ಸ್ಟ್ರಕ್ಚರ್ ಯಾಕಂತ ಹೇಳ್ತಿದ್ದೀನಿ ಅಂತಂದ್ರೆ, ನೀವು ಅಲ್ಗಾರಿದಮಲ್ಲಿ ನೋಡಿರ್ಬೋದು. ಸೊ ಅದರಲ್ಲಿ ಒಂದು ನೋಟೇಷನ್ಸ್ ಇರುತ್ತೆ, 4 ನೋಟೇಷನ್ಸ್ ನೋಡಿರಿ. ಸ್ಟೆಪ್ ನಂಬರ್ ಇರುತ್ತೆ, ಅಲ್ಗಾರಿದಮ್ ನೇಮ್ ಬರಿಬೋದು, ಎಕ್ಸ್ಪ್ಲನೇಟರಿ ಕಮೆಂಟ್ಸ್ ಇರುತ್ತೆ, ಅದಾದಮೇಲೆ ಟರ್ಮಿನೇಷನ್ ಅಂತ 4 ನೋಟೇಷನ್ಸ್ ಇರುತ್ತೆ. ಸೊ ಆ ಥರ ಅದರದ್ದೊಂದು ಸ್ಟ್ರಕ್ಚರ್ ಇದೆ. ಸೊ ಅದೇ ಥರ ನಮ್ಮದು ಸಿ ಪ್ರೋಗ್ರಾಮ್ ಕೋಡಿಂಗ್ ಮಾಡಬೇಕು ಅಥವಾ ನಾವು ಪ್ರೋಗ್ರಾಮ್ ಬರೀಬೇಕು ಅಂತಂತಂದರೆ ವಿ ನೀಡ್ ಟು ಫಾಲೋ ಸಮ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ಸಿ. ಅಂದರೆ ಇದು ಬೇಸಿಕ್ ಸ್ಟ್ರಕ್ಚರ್. ಸೊ ಈ ಸ್ಟ್ರಕ್ಚರ್ ಯೂಸ್ ಮಾಡಿಕೊಂಡೆ ನಾವು ಸಿ ಪ್ರೋಗ್ರಾಮ್ ಬರೀಬೇಕು. ಸೊ ಈ ಸ್ಟ್ರಕ್ಚರಲ್ಲಿ ನಾವು ಏನಾದರೂ ಮಿಸ್ಟೇಕ್ ಮಾಡಿದ್ವಿ ಅಥವಾ ಈ ಸ್ಟ್ರಕ್ಚರ್ ನಮ್ಗೆ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂತಂತಂದರೆ ವಿ ಕೆನಾಟ್ ರೈಟ್ ದ ಸಿ ಪ್ರೋಗ್ರಾಮ್ ಪ್ರಾಪರ್ಲಿ. ಅಂದರೆ ಈ ಸ್ಟ್ರಕ್ಚರ್ ನಮ್ಗೆ ಕರೆಕ್ಟಾಗಿ ಗೊತ್ತಾಗಿಲ್ಲ ಅಂತಂದರೆ ನಮಗೆ ಕರೆಕ್ಟಾಗಿ ಸಿ ಪ್ರೋಗ್ರಾಮ್ಸ್ ಬರೆಯೋಕ್ಕಾಗೋದಿಲ್ಲ ಅಥವಾ ನಾವು ತಪ್ಪಾಗಿ ಬರೀಬಹುದು. ಅದಕ್ಕೆ ನಾವು ಈ ಸಿ ಪ್ರೋಗ್ರಾಮ್ ಸ್ಟ್ರಕ್ಚರ್ನ ಅಥವಾ ಬೇಸಿಕ್ ಸ್ಟ್ರಕ್ಚರ್ ಆಫ್ ಸಿನ ನಾವು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇದರಲ್ಲಿ ಫಸ್ಟ್ ಏನು ಬರುತ್ತಪ್ಪ ಅಂತಂದರೆ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ ಅಂತ ಬರುತ್ತೆ, ಅದಾದಮೇಲೆ ಗ್ಲೋಬಲ್ ಡಿಕ್ಲರೇಷನ್ ಅಂತ ಬರುತ್ತೆ, ಅದಾದಮೇಲೆ ಮೇನ್ ಅಂತ ಬರುತ್ತೆ, ಆಮೇಲೆ ಒಂದು ಓಪನಿಂಗ್ ಕರ್ಲಿ ಬ್ರೇಸಸ್ ಅಂತ ಬರುತ್ತೆ, ಅದಾದಮೇಲೆ ಡಿಕ್ಲರೇಷನ್, ಸ್ಟೇಟ್ಮೆಂಟ್, ಕಮೆಂಟ್ಸ್, ಅದಾದಮೇಲೆ ಕ್ಲೋಸಿಂಗ್ ಬ್ರೇಸಸ್ ಅಂತ ಬರುತ್ತೆ ಅಥವಾ ಫ್ಲವರ್ ಬ್ರ್ಯಾಕೆಟ್ ಬರುತ್ತೆ, ಅದಾದಮೇಲೆ ಲಾಸ್ಟ್ ಎಂಡಲ್ಲಿ ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂತ ಬರುತ್ತೆ. ಇದೇನಪ್ಪ ಎಲ್ಲ ಬರೀ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್, ಗ್ಲೋಬಲ್ ಡಿಕ್ಲರೇಷನ್ ಏನು ಅರ್ಥ ಆಗ್ತಾ ಇಲ್ಲ ಅಂತ ಅನ್ಕೋಬೋದು ನೀವು. ಬಿಕಾಸ್ ವಿ ಹ್ಯಾವ್ ನಾಟ್ ಗಾನ್ ಇನ್ ಡೀಟೇಲ್. ದಿಸ್ ಇಸ್ ಜಸ್ಟ್ ಅ ಸ್ಟ್ರಕ್ಚರ್, ಯು ಹ್ಯಾವ್ ಟು ರಿಮೆಂಬರ್ ಇಟ್. ಈ ಸ್ಟ್ರಕ್ಚರ್ನ ನೀವು ಕರೆಕ್ಟಾಗಿ ರಿಮೆಂಬರ್ ಮಾಡಿದ್ರೆ I will explain each and everything in the next slides. But for now, it is a basic structure. Try to remember where preprocessor statements are declared and these declaration statements are there. ಅಂದ್ರೆ ಆಮೇಲೆ ಇಲ್ಲಿ ಯಾಕೆ ಸ್ಪೇಸ್ ಬಿಟ್ಟಿದ್ದೀವಿ, ಅದಾದಮೇಲೆ ಇಲ್ಲಿ ಫ್ಲವರ್ ಬ್ರ್ಯಾಕೆಟ್ ಕ್ಲೋಸ್ ಯಾಕೆ ಮಾಡಿದ್ವಿ, ಇಲ್ಲಿ ಓಪನ್ ಯಾಕೆ ಮಾಡಿದ್ವಿ. ಸೊ ವಿ ನೀಡ್ ಟು ನೋ ಎವ್ರಿಥಿಂಗ್ ಅಬೌಟ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಸಿ, ರೈಟ್? ಸೊ ಫಸ್ಟ್ ವಿ ವಿಲ್ ಸ್ಟಾರ್ಟ್ ವಿತ್ ದ ಪ್ರೀಪ್ರೊಸೆಸರ್ ಸ್ಟೇಟ್ಮೆಂಟ್ಸ್. ಫಸ್ಟ್ ಬೇಸಿಕ್ ಸ್ಟ್ರಕ್ಚರಲ್ಲಿ ಫಸ್ಟ್ ಬರೋದು ನಮ್ದು ಯಾವುದು, ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್. ವಿ ವಿಲ್ ಸ್ಟಾರ್ಟ್ ವಿತ್ ದ್ಯಾಟ್ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್, ರೈಟ್? ಸೊ ದಿಸ್ ಇಸ್ ಯುವರ್ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ಸ್. ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ ಅಂದರೆ ಏನಪ್ಪ, ಅದು ಹೆಂಗೆ ಸ್ಟಾರ್ಟ್ ಮಾಡ್ತೀವಿ, ಅದಕ್ಕೆ ಏನೇನು ಯೂಸ್ ಮಾಡ್ತೀವಿ ಅನ್ನೋದು ನಾವು ಇದರಲ್ಲಿ ಕಲಿತೀವಿ, ರೈಟ್? ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ ಅಂದರೆ ದೀಸ್ ಸ್ಟೇಟ್ಮೆಂಟ್ ಬಿಗಿನ್ ವಿತ್ ದ ಹ್ಯಾಶ್ ಸಿಂಬಲ್. ದಿಸ್ ಇಸ್ ಯುವರ್ ಹ್ಯಾಶ್ ಸಿಂಬಲ್. ದಿಸ್ ಸಿಂಬಲ್ ಈಸ್ ಯೂಸ್ಡ್ ಫಾರ್ ಡಿಫೈನಿಂಗ್ ಅಥವಾ ಸ್ಟಾರ್ಟ್ ಮಾಡೋದಕ್ಕೆ, ಪ್ರೀ ಪ್ರೊಸೆಸರ್ ಸ್ಟಾರ್ಟ್ ಮಾಡೋದಕ್ಕೆ ವಿ ವಿಲ್ ಸ್ಟಾರ್ಟ್ ದ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ ವಿತ್ ದ ಹ್ಯಾಶ್ ಸಿಂಬಲ್. ಆ್ಯಂಡ್ ದೀಸ್ ಆರ್ ಆಲ್ಸೋ ಕಾಲ್ಡ್ ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್. ನಾವು ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ಗೆ ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ ಅಂತಲೂ ಕರಿತೀವಿ. ಆಮೇಲೆ ಈ ಪ್ರೊಸೆಸರ್ ಸ್ಟೇಟ್ಮೆಂಟ್ ಹೆಂಗೆ ಸ್ಟಾರ್ಟ್ ಆಗ್ತಾವ ಅಂತಂದರೆ ಯೂಸಿಂಗ್ ದ ಹ್ಯಾಶ್ ಸಿಂಬಲ್, ರೈಟ್? ನೆಕ್ಸ್ಟ್ ಈಸ್
These statement direct the C preprocessors to include header files and also symbolic constant into the C program. ಈ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂತಂತಂದರೆ, ನಾವು ಯಾವುದೇ ಪ್ರೀಪ್ರೊಸೆಸರ್ ಸ್ಟೇಟ್ಮೆಂಟ್ ಡಿಫೈನ್ ಮಾಡಿದ್ರೆ ಅದೇನು ಹೇಳುತ್ತಪ್ಪ ಅಂತಂದರೆ, ಇಟ್ ಇನ್ಕ್ಲೂಡ್ಸ್ ಹೆಡರ್ ಫೈಲ್ಸ್. ಹೆಡರ್ ಫೈಲ್ಸ್ ಅಂತಂದರೆ ಏನಪ್ಪ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಇನ್ಪುಟ್ ಮತ್ತು ಔಟ್ಪುಟ್ ಸ್ಟೇಟ್ಮೆಂಟ್ ಬರೀಬೇಕಾಗಿರುತ್ತೆ. ಸೊ ಅದಕ್ಕೆ ನಾವು ಒಂದಿಷ್ಟು ಹೆಡರ್ ಫೈಲ್ಸ್ ಯೂಸ್ ಮಾಡಲೇಬೇಕು, ರೈಟ್? ಸೊ ಆ ಹೆಡರ್ ಫೈಲ್ ಇನ್ಕ್ಲೂಡ್ ಮಾಡಿಲ್ಲ ಅಂತಂತಂದರೆ ಯು ಕೆನಾಟ್ ಪ್ರಿಂಟ್ ಅಥವಾ ಯು ಕೆನಾಟ್ ರೀಡ್ ಫ್ರಮ್ ದ ಯೂಸರಿಂದ ರೀಡ್ ಮಾಡೋಕ್ಕೂ ಆಗೋದಿಲ್ಲ, ಅಥವಾ ನೀವು ಏನೋ ಒಂದು ಸ್ಕ್ರೀನ್ ಮೇಲೆ ಪ್ರಿಂಟ್ ಮಾಡಬೇಕಂತಂದರೆ ಅದು ಆಗೋದಿಲ್ಲ. ಅದನ್ನ ಇನ್ಕ್ಲೂಡ್ ಮಾಡಬೇಕಂತಂದರೆ ವಿ ನೀಡ್ ಟು ಹ್ಯಾವ್ ದ ಹೆಡರ್ ಫೈಲ್ಸ್. ಈ ಹೆಡರ್ ಫೈಲ್ಸ್ನ ಹೆಂಗೆ ಇನ್ಕ್ಲೂಡ್ ಮಾಡ್ತೀವಿ ಅಂತಂದರೆ ಯೂಸಿಂಗ್ ಪ್ರೀಪ್ರೊಸೆಸರ್ ಸ್ಟೇಟ್ಮೆಂಟ್ ಆ್ಯಂಡ್ ಯೂಸಿಂಗ್ ದಿಸ್ ಸಿಂಬಲ್. ಅದಷ್ಟೇ ಅಲ್ಲದೆ ವಿ ಆಲ್ಸೋ ಡಿಫೈನ್ ಸಿಂಬಾಲಿಕ್ ಕಾನ್ಸ್ಟೆಂಟ್ಸ್. ಸಿಂಬಾಲಿಕ್ ಕಾನ್ಸ್ಟೆಂಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಒಂದು ಸಿಂಬಾಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಪೈ ಅಂತ ಯೂಸ್ ಮಾಡಿದ್ವಿ ನಾವು. ಪೈ ಏರಿಯಾ ಆಫ್ ಸರ್ಕಲ್ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಅಂತಿದೆಯಲ್ಲ, ಸೊ ಅದರಲ್ಲಿ ಪೈ ಅಂತ ಒಂದು ಸಿಂಬಲ್ ಇದೆ. ಸೊ ಆ ಸಿಂಬಲ್ದು ಒಂದು ಎಕ್ಸಾಕ್ಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಇದೆ, ದಟ್ ಈಸ್ 3.142, ರೈಟ್? ಸೊ ಆ 3.142 ವ್ಯಾಲ್ಯೂನ ನಾವು ಗ್ಲೋಬಲ್ ಆಗಿ ಡಿಕ್ಲೇರ್ ಮಾಡ್ಕೊಂಡ್ಬಿಡ್ಬೋದು, ರೈಟ್? ಅದಕ್ಕೆ ನಾವೇನಂತ ಕರಿತೀವಿ, ಸಿಂಬಾಲಿಕ್ ಕಾನ್ಸ್ಟೆಂಟ್ ಡಿಕ್ಲರೇಷನ್ ಅಂತಾನು ಕರಿತೀವಿ, ರೈಟ್? ಸೊ ಎಕ್ಸಾಂಪಲ್ಸ್ ಆಫ್ ಪ್ರೀಪ್ರೊಸೆಸರ್ ಸ್ಟೇಟ್ಮೆಂಟ್ಸ್ ಆರ್, ಸಿ ಹಿಯರ್, ಇನ್ಕ್ಲೂಡ್ stdio.h. stdio.h ಅಂತಂತಂದರೆ ಸ್ಟ್ಯಾಂಡರ್ಡ್ ಇನ್ಪುಟ್ ಆ್ಯಂಡ್ ಔಟ್ಪುಟ್. IO ಅಂತಂದರೆ ಸ್ಟ್ಯಾಂಡರ್ಡ್ ಇನ್ಪುಟ್ ಆ್ಯಂಡ್ ಔಟ್ಪುಟ್. STD ಅಂದರೆ ಸ್ಟ್ಯಾಂಡರ್ಡ್, I ಅಂದರೆ ಇನ್ಪುಟ್, O ಅಂದರೆ ಔಟ್ಪುಟ್. .h ಅಂತಂದರೆ ಹೆಡರ್ ಫೈಲ್ಸ್. ಸಿ ಹಿಯರ್ ಹೆಡರ್ ಫೈಲ್ಸ್. ದಿಸ್ ಇನ್ಕ್ಲೂಡ್ ಮೀನ್ಸ್ ಇಟ್ ವಿಲ್ ಇನ್ಕ್ಲೂಡ್ ದ ಹೆಡರ್ ಫೈಲ್ಸ್. ಯು ಕ್ಯಾನ್ ಸಿ ಹಿಯರ್, ಇಲ್ಲಿ ನಾವು ಹ್ಯಾಶ್ ಸಿಂಬಲ್ ಯೂಸ್ ಮಾಡಿ ಎಲ್ಲ ಕಡೆ. ಸೊ ಹ್ಯಾಶ್ ಸಿಂಬಲ್ ಯೂಸ್ ಮಾಡಿ ಅಂತಂದರೆ ಇಟ್ ಈಸ್ ಅ ಪ್ರೀಪ್ರೊಸೆಸರ್ ಸ್ಟೇಟ್ಮೆಂಟ್. ಬೇರೆ ಏನು ಆಗಿರಲ್ಲ, ಅದು ಹ್ಯಾಶ್ ಸಿಂಬಲಿಂದ ಸ್ಟಾರ್ಟ್ ಆಯಿತು ಅಂತಂದರೆ ದಟ್ ಈಸ್ ಡೆಫಿನೆಟ್ಲಿ ಎ ಪ್ರೀಪ್ರೊಸೆಸರ್ ಸ್ಟೇಟ್ಮೆಂಟ್. ಯಾಕೆ ಪ್ರೀಪ್ರೊಸೆಸರ್ ಸ್ಟೇಟ್ಮೆಂಟ್ ಇನ್ಕ್ಲೂಡ್ ಮಾಡಬೇಕು ಅಂತಂತಂದರೆ, ನಾವು ಇನ್ಪುಟ್ ಫೈಲ್ಸ್ ತೊಗೋಬೇಕಾಗತ್ತೆ ಅಥವಾ ಔಟ್ಪುಟ್ ಪ್ರಿಂಟ್ ಮಾಡಬೇಕಾಗತ್ತೆ. ಸೊ ಅವಾಗ ನಾವು ವಿ ನೀಡ್ ಟು ಇನ್ಕ್ಲೂಡ್ ದ ಸ್ಟ್ಯಾಂಡರ್ಡ್ stdio.h. ಇನ್ನೊಂದಿದೆ ಹ್ಯಾಶ್ ಇನ್ಕ್ಲೂಡ್ math.h. math.h ಅಂತಂದ್ರೆ ಮ್ಯಾಥಮೆಟಿಕ್ಸಲ್ಲಿ ಒಂದಿಷ್ಟು ಫಂಕ್ಷನ್ಸ್ ಬರ್ತಾವೆ, ದಟ್ ಈಸ್ ಆಬ್ಸಲ್ಯೂಟ್ ವ್ಯಾಲ್ಯೂ ಅಥವಾ ಸ್ಕ್ವೇರ್ ರೂಟ್ ಕಂಡುಹಿಡಿಯೋದು, ಸ್ಕ್ವೇರ್ ಕಂಡುಹಿಡಿಯೋದು. ಅದಕ್ಕೆ ಎಕ್ಸಾಕ್ಟ್ ಒಂದಿಷ್ಟು ಫಂಕ್ಷನ್ಸ್ ಬರೆದಿಟ್ಟಿದ್ದಾರೆ ಕಂಪ್ಯೂಟರಲ್ಲಿ ಅಥವಾ ಸಿ ಲೈಬ್ರರಿಯಲ್ಲಿ. ಸೊ ಆ ಲೈಬ್ರರಿಯಲ್ಲಿ ಇರೋ ನಾವು ಆ ಫಂಕ್ಷನ್ಸ್ ಯೂಸ್ ಮಾಡಬೇಕಂತಂದರೆ ಏನು ಇನ್ಕ್ಲೂಡ್ ಮಾಡಬೇಕಪ್ಪ ನಾವು ಅಂತಂದರೆ ಇನ್ಕ್ಲೂಡ್ math.h. ಡೋಂಟ್ ವರಿ ಅಬೌಟ್ ದಿಸ್, ಅಂದರೆ ನಾನು ಇದನ್ನು ಇನ್ ಡೀಟೇಲ್ ಸಿ ಪ್ರೋಗ್ರಾಮ್ ಬರೆಯುವಾಗ ಹೇಳ್ತೇನೆ. ಬಟ್ ರೈಟ್ ನಾವು ಪ್ರೀಪ್ರೊಸೆಸರ್ ಸ್ಟೇಟ್ಮೆಂಟ್ ಹೆಂಗೆ ಬರೀತಾರೆ, ಯಾಕೆ ಬರೀತಾರೆ, ಆ ಸ್ಟೇಟ್ಮೆಂಟ್ ಹೆಂಗೆ ಇರ್ತಾವೆ ಅವನ್ನಷ್ಟೇ ನೀವು ಕನ್ಸಿಡರ್ ಮಾಡಿಕೊಡ್ರಿ. ಡೋಂಟ್ ವರಿ ಅಬೌಟ್ ಅವ್ನು ಹೆಂಗೆ ಯೂಸ್ ಮಾಡ್ತಾರೆ, ಎಲ್ಲಿ ಯೂಸ್ ಮಾಡ್ತಾರೆ, ಅದನ್ನೆಲ್ಲ ನಾವು ವಿ ವಿಲ್ ಟ್ರೈ ಟು ಲರ್ನ್ ಆಲ್ ದೋಸ್ ಇನ್ ದ ಕಮಿಂಗ್ ಕ್ಲಾಸಸ್. ಬಟ್ ರೈಟ್ ನಾವು ಜಸ್ಟ್ ಟ್ರೈ ಟು ರೀಕಾಲ್ ಅಥವಾ ರಿಮೆಂಬರ್ ಜಸ್ಟ್ ವಾಟ್ ಆರ್ ದ ಪ್ರೀಪ್ರೊಸೆಸರ್ ಸ್ಟೇಟ್ಮೆಂಟ್. ಪ್ರೀಪ್ರೊಸೆಸರ್ ಸ್ಟೇಟ್ಮೆಂಟ್ ಅಂದರೆ ಏನು, ಹೆಂಗೆ ಡಿಫೈನ್ ಮಾಡ್ತಾರ, ಅದು ಯಾವ ಥರ ಕಾಣಿಸುತ್ತೆ, ರೈಟ್? ಸೊ ದೀಸ್ ಆರ್ ದ ಪ್ರೀಪ್ರೊಸೆಸರ್ ಸ್ಟೇಟ್ಮೆಂಟ್ ವಿಚ್ ಆರ್ ಹೆಡರ್ ಫೈಲ್ಸ್. ನಾನು ಇಲ್ಲಿ ಹೇಳಿದ್ನಲ್ಲ, ಇನ್ಕ್ಲೂಡಿಂಗ್ ಹೆಡರ್ ಫೈಲ್ಸ್. ನೆಕ್ಸ್ಟ್ ಈಸ್ ಸಿಂಬಾಲಿಕ್ ಕಾನ್ಸ್ಟೆಂಟ್. ನಾನು ಹೇಳಿದಾಗೆ ಸಿಂಬಾಲಿಕ್ ಕಾನ್ಸ್ಟೆಂಟ್ ಕ್ಯಾನ್ ಬಿ ಆಲ್ಸೋ ಡಿಫೈನ್ಡ್ ಯೂಸಿಂಗ್ ದ ಡಿಫೈನ್ ಫಂಕ್ಷನ್. ಸಿ ಹಿಯರ್ ಡಿಫೈನ್ ಫಂಕ್ಷನ್ ಅಂತ ಇದೆ. ಸೊ ಡಿಫೈನ್ ಪಿ ಐ ಅಂದರೆ ಪೈ and the number is 3.142. so this is the global constant value. So you can define using the define pi 3.142 hash define pi space 3.142. ನೀವು ಸಿ ಪ್ರೋಗ್ರಾಮಲ್ಲಿ ಎಲ್ಲೇ PI ಅಂತ ಯೂಸ್ ಮಾಡಿದ್ರೆ ಅಲ್ಲಿ ಅದು 3.142 ಅಂತೇಳಿ ರಿಪ್ಲೇಸ್ ಆಗ್ತಾ ಹೋಗುತ್ತೆ. ಕ್ಲಿಯರ್? ನೆಕ್ಸ್ಟ್ ಇಸ್ ಹ್ಯಾಶ್ ಡಿಫೈನ್ ಸ್ಪೇಸ್ ಟೋಟಲ್ ಅಂಡರ್ಸ್ಕೋರ್ ಮಾರ್ಕ್ಸ್. ಟೋಟಲ್ ಮಾರ್ಕ್ಸ್ ಅಂತಂದರೆ ನಿಮ್ಮದು ಎಲ್ಲ ಸಬ್ಜೆಕ್ಟ್ದು ಟೋಟಲ್ ಮಾರ್ಕ್ಸ್ ಎಷ್ಟು ಬರುತ್ತಪ್ಪ ಅಂತಂದರೆ 600. ಸೊ ಅದು ನಾವು 600 ಎಲ್ಲ ಕಡೆ ಬರೆಯೋ ಬದಲಿ ವಿ ಕ್ಯಾನ್ ಜಸ್ಟ್ ಇನ್ಕ್ಲೂಡ್ ದ ಟೋಟಲ್ ಮಾರ್ಕ್ಸ್ ಅಂತ ಎಲ್ಲರಿಗೂ ಇನ್ಕ್ಲೂಡ್ ಮಾಡಿದ್ರೆ ದ್ಯಾಟ್ ವಿಲ್ ಬಿ ರಿಪ್ಲೇಸ್ಡ್ ಬೈ 600 ಮಾರ್ಕ್ಸ್, ರೈಟ್? ಸೊ ಈ ಥರ ನಾವು ಸಿಂಬಾಲಿಕ್ ಕಾನ್ಸ್ಟೆಂಟ್ ನಾವು ಪ್ರೀಪ್ರೊಸೆಸರ್ ಸ್ಟೇಟ್ಮೆಂಟ್ ಆಗಿ ಡಿಫೈನ್ ಮಾಡ್ಬೋದು. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಇನ್ಕ್ಲೂಡ್ ಪ್ರೀಪ್ರೊಸೆಸರ್ ಸ್ಟೇಟ್ಮೆಂಟ್ಸ್ ಇನ್ ಅ ಸಿ ಪ್ರೋಗ್ರಾಮ್. ಆ್ಯಂಡ್ ದಿಸ್ ಇಸ್ ಯುವರ್ ಫಸ್ಟ್ statement, that is preprocessor statement. Now you hope you understood about the preprocessor statement andre ಏನು ಅಂತ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರಬಹುದು. Now we will move on to the next statement, that is global declaration, right? Global declaration ಅಂದ್ರೆ ಏನಪ್ಪಾ,
See here, we will see here variables or functions. Don't worry about these names. Variables, functions ಅನ್ನೆಲ್ಲ ಏನು ತಲೆ ಕೆಡಿಸ್ಕೋಬೇಡ್ರಿ. We will try to read ಅಥವಾ learn those in the coming classes. Just remember this is one of the variable. ಅಂದರೆ ಒಂದು ಯಾವುದೋ ಒಂದು ವೇರಿಯೇಬಲ್ ಆಗಿರ್ಬೋದು, A B C D ಅಥವಾ ಏನಾದರೂ ಆಗಿರ್ಬೋದು, ರೈಟ್. ಫಂಕ್ಷನ್ ಆರ್ ಅ ಫಂಕ್ಷನ್ whose existence is known in the main function. ಅಂದರೆ ನಾವು ಯಾವುದೋ ಒಂದು ವೇರಿಯೇಬಲ್ ಇರುತ್ತಲ್ಲ ಅದು ನಾವು ಮೇನ್ ಫಂಕ್ಷನಲ್ಲಿ ಯೂಸ್ ಮಾಡಿರ್ತೀವಿ. ಅಂದರೆ ಈ ಥರ ಮೇನ್ ಫಂಕ್ಷನಲ್ಲಿ ಯೂಸ್ ಮಾಡಿರ್ತಾರೆ ಅದನ್ನ, ರೈಟ್. ಆ್ಯಂಡ್ ದ ಅದರ್ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಆರ್ ಕಾಲ್ಡ್ ಗ್ಲೋಬಲ್ ವೇರಿಯೇಬಲ್ಸ್, ರೈಟ್. ನಾವು ಇಲ್ಲಿ ಯಾವುದೋ ಒಂದು ವೇರಿಯೇಬಲ್ನ ಮೇನ್ ಫಂಕ್ಷನ್ ಮೇಲೆ ಬರ್ದಿರ್ತೀವಿ, ಬಟ್ ಆ ಫಂಕ್ಷನ್ ಎಲ್ಲಿ ಯೂಸ್ ಆಗುತ್ತೆ, ಮೇನ್ ಫಂಕ್ಷನ್ ಒಳಗಡೆ ಯೂಸ್ ಆಗುತ್ತೆ. ಅದಕ್ಕೆ ನಾವು ಏನಂತ ಕರಿತೀವಿ, ಗ್ಲೋಬಲ್ ವೇರಿಯೇಬಲ್ಸ್, ರೈಟ್. ಆ್ಯಂಡ್ ದೇರ್ ಡಿಕ್ಲರೇಷನ್ಸ್ ಆರ್ ಕಾಲ್ಡ್ ಗ್ಲೋಬಲ್ ಡಿಕ್ಲರೇಷನ್, ರೈಟ್. ಸೊ we will see with the one of the example. So this declaration should be made before the main. You have to take care that global declaration must be defined before the main function. ಇಲ್ಲಿ ನೋಡ್ರಿ, ನಿಮ್ದು ಮೇನ್ ಫಂಕ್ಷನ್ ಐತಿ. ಸೊ ಮೇನ್ ಫಂಕ್ಷನ್ ಮುಂಚೆನೆ ನಾವು ಮೇನ್ ಫಂಕ್ಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೆ ನಾವು ಗ್ಲೋಬಲ್ ಡಿಕ್ಲರೇಷನ್ಸ್ನ ಮಾಡಬೇಕು, ರೈಟ್. ಸೊ ಹಿಯರ್ we will consider one of the C program. Don't worry that how this C program can be written. Just remember these hash symbols are, that is preprocessor statement, right. This is, you can clearly say that this is a preprocessor statement. Next is global variable declaration, right. ಇದಕ್ಕೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಗ್ಲೋಬಲ್ ವೇರಿಯೇಬಲ್ ಡಿಕ್ಲರೇಷನ್ ಅಥವಾ ಗ್ಲೋಬಲ್ ಡಿಕ್ಲರೇಷನ್, ರೈಟ್. ಇಲ್ಲಿ ನೋಡ್ರಿ ಇಂಟ್ ಜಿ ಅಂತ ಇದೆ. ಇಂಟ್ ಅಂದ್ರೆ ಏನಪ್ಪ ಅಂತಂದ್ರೆ ದಿಸ್ ಇಸ್ ಒನ್ ಆಫ್ ದ ಡೇಟಾ ಟೈಪ್, ದಟ್ ಇಸ್ ಇಂಟೀಜರ್. ಇಂಟ್ ಅಂತಂದ್ರೆ ದಿಸ್ ಇಸ್ ಇಂಟೀಜರ್. ಜಿ ಅಂತಂದ್ರೆ ಏನಪ್ಪ ಅಂದ್ರೆ ಅದು ಒಂದು ವೇರಿಯೇಬಲ್. ಸೊ ಇಂಟ್ ಜಿ ಅನ್ನೋದು ನಾವು ಗ್ಲೋಬಲ್ ಆಗಿ ಡಿಕ್ಲೇರ್ ಮಾಡಿಬಿಟ್ಟಿದ್ದೀವಿ. ಸೊ ನಾವು ಈ ಜಿ ವ್ಯಾಲ್ಯೂನ ನಾವು ಇಲ್ಲಿ ಮೇನ್ ಫಂಕ್ಷನ್ ಒಳಗಡೆ ಯೂಸ್ ಮಾಡ್ಕೋಬಹುದು, ರೈಟ್. ಜಿ ವ್ಯಾಲ್ಯೂ ಇದೆಯಲ್ಲ ಇದನ್ನು ಇಲ್ಲಿ ಮೇನ್ ಫಂಕ್ಷನ್ ಒಳಗಡೆ ಯೂಸ್ ಮಾಡ್ಬೋದು. ಅದಕ್ಕೆ ನಾವು ಏನಂತ ಕರಿತೀವಿ, ಅದಕ್ಕೆ ಗ್ಲೋಬಲ್ ಡಿಕ್ಲರೇಷನ್, ರೈಟ್. ಸೊ ಇದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಗ್ಲೋಬಲ್ ವೇರಿಯೇಬಲ್ ಅಂತ ಕರಿತೀವಿ. ಈ ಥರ ಇಂಟ್ ಜಿ ಹಾಕಿ ಸೆಮಿಕೋಲನ್ ಅಂತ ಬರಿತೀವಲ್ಲ ಅದಕ್ಕೆ ಏನಂತ ಕರಿತೀವಿ ನಾವು, ಗ್ಲೋಬಲ್ ಡಿಕ್ಲರೇಷನ್. ಸೊ ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಗ್ಲೋಬಲ್ ಡಿಕ್ಲರೇಷನ್ ಅಂದರೆ ಏನಪ್ಪ ಅಂತಂದ್ರೆ ನಾವು ಅದು ಮೇನ್ ಫಂಕ್ಷನ್ ಮುಂಚೆನೇ ಬರಿತೀವಿ. ಸೊ ಅದು ಏನಿರುತ್ತೆ ಅಂತಂದ್ರೆ ಅದು ಯಾವುದಾದ್ರೂ ಒಂದು ಡೇಟಾ ಟೈಪ್ ಇರುತ್ತೆ, ಅದ್ರ ಮುಂದೆ ಒಂದು ವೇರಿಯೇಬಲ್ ಇರುತ್ತೆ, ರೈಟ್. ವೇರಿಯೇಬಲ್ ಮೇ ಬಿ ಇಂಟೀಜರ್, ಫ್ಲೋಟ್, ಕ್ಯಾರೆಕ್ಟರ್ ಟೈಪ್ ಅಥವಾ ಯಾವುದಾದ್ರೂ ಬುಲಿಯನ್ ಟೈಪ್ ಅಥವಾ ಅದು ಯಾವುದಾದ್ರೂ ಡಬಲ್ ಟೈಪ್ ಆಗಿರ್ಬೋದು, ರೈಟ್. ಸೊ ನಾವು ಇದನ್ನ ಎಲ್ಲಿ ಡಿಕ್ಲೇರ್ ಮಾಡ್ತೀವಿ, ಬಿಫೋರ್ ದ ಮೇನ್ ಫಂಕ್ಷನ್ ಆಕರ್ಸ್. ಆಮೇಲೆ ಎಲ್ಲೆಲ್ಲಿ ಯೂಸ್ ಮಾಡ್ತಾರಪ್ಪ ಅಂತಂದರೆ ಜಿ ಅನ್ನೋ ವ್ಯಾಲ್ಯೂನ ನಾವು ಇಲ್ಲಿ ಮೇನ್ ಫಂಕ್ಷನ್ ಒಳಗಡೆ ನಾವು ಯೂಸ್ ಮಾಡ್ಕೋತೀವಿ, ರೈಟ್. ಸೊ ದಿಸ್ ಇಸ್ ದ ಗ್ಲೋಬಲ್ ಡಿಕ್ಲರೇಷನ್ ಎಕ್ಸ್ಪ್ಲನೇಷನ್. ಹೋಪ್ ಯು ಅಂಡರ್ಸ್ಟುಡ್ ವಿತ್ ದ ಎಕ್ಸಾಂಪಲ್. ನೆಕ್ಸ್ಟ್ ವಿ ವಿಲ್ ಮೂವ್ ವಿತ್ ದ ಮೇನ್ ಫಂಕ್ಷನ್, ರೈಟ್. ಸಿ ಹಿಯರ್, ಇವಾಗ ನಮ್ದು ಏನೇನಾಯಿತು, ಪ್ರೀ ಪ್ರೊಸೆಸ್ ಸ್ಟೇಟ್ಮೆಂಟ್ ಆಯಿತು, ಗ್ಲೋಬಲ್ ಡಿಕ್ಲರೇಷನ್ ಆಯಿತು. ನೆಕ್ಸ್ಟ್ ಸ್ಟೇಟ್ಮೆಂಟ್ ಈಸ್ ಮೇನ್ ಫಂಕ್ಷನ್, ರೈಟ್. ಮೇನ್ ಫಂಕ್ಷನ್ ಹೋಗೋಣಂತೆ. ಮೇನ್ ಫಂಕ್ಷನ್ ಏನಪ್ಪಾ ಅಂತಂದರೆ ದಿಸ್ ಇಸ್ ದ ಮೇನ್ ಫಂಕ್ಷನ್ ಆಫ್ ಎವ್ರಿ ಸಿ ಪ್ರೋಗ್ರಾಮ್. ನಾವು ಯಾವುದೇ ಸಿ ಪ್ರೋಗ್ರಾಮ್ ಬರೀಲಿ, ಎಷ್ಟೇ ಸಿ ಪ್ರೋಗ್ರಾಮ್ ಬರೆದ್ರು ಅದರಲ್ಲಿ ಮೇನ್ ಫಂಕ್ಷನ್ ಸ್ಟಾರ್ಟ್ ಆಯಿತು ಅಂದರೆ ಅಲ್ಲಿಂದ ನಿಮ್ಮದು ಸಿ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಅಂತ, ರೈಟ್. ದಟ್ ಈಸ್ ದ ಮೇನ್ ಫಂಕ್ಷನ್. ನಮ್ಮದು ಸಿ ಪ್ರೋಗ್ರಾಮಲ್ಲಿ ಬೇರೆ ಬೇರೆ ಫಂಕ್ಷನ್ ಇರ್ಬೋದು, ಬಟ್ ಯಾವುದೇ ಸಿ ಪ್ರೋಗ್ರಾಮ್ ಆಗಲಿ ಅದರಲ್ಲಿ ಓನ್ಲಿ ಒನ್ ಮೇನ್ ಫಂಕ್ಷನ್ ಇರುತ್ತೆ. ಯಾಕಂದರೆ ದಟ್ ಈಸ್ ದ ಹಾರ್ಟ್ ಆಫ್ ದ ಸಿ ಪ್ರೋಗ್ರಾಮ್. ಸೊ ಮೇನ್ ಫಂಕ್ಷನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿಂದ ನಿಮ್ಮ ಸಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಅದರೊಳಗಡೆ ನೀವು ಬೇಕಾದಷ್ಟು ಫಂಕ್ಷನ್ಸ್ ಬರಿಬೋದು, ಬೇರೆ ಬೇರೆ ಫಂಕ್ಷನ್ಸ್ ಬರಿಬೋದು ಅಥವಾ ಬೇರೆ ಬೇರೆ ಡಿಕ್ಲರೇಷನ್ಸ್ ಬರಿಬೋದು, ಬಟ್ ಮೇನ್ ಫಂಕ್ಷನ್ ಏನಿರುತ್ತಲ್ಲ ಅದು ಹಾರ್ಟ್ ಆಫ್ ದಟ್ ಸಿ ಪ್ರೋಗ್ರಾಮ್. ನೆಕ್ಸ್ಟ್ ಈಸ್ ಎಕ್ಸಿಕ್ಯೂಷನ್ ಆಫ್ ಸಿ ಸ್ಟಾರ್ಟ್ಸ್ ಫ್ರಮ್ ದ ಮೇನ್ ಫಂಕ್ಷನ್, ರೈಟ್. ಯಾವುದೇ ಸಿ ಪ್ರೋಗ್ರಾಮ್ ಬರೀರಿ ಅದರಲ್ಲಿ ಎಕ್ಸಿಕ್ಯೂಷನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಮೇನ್ ಫಂಕ್ಷನಿಂದ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್, ನೋ ಸಿ ಪ್ರೋಗ್ರಾಮ್ ಈಸ್ ಎಕ್ಸಿಕ್ಯೂಟೆಡ್ ವಿತೌಟ್ ಮೇನ್ ಫಂಕ್ಷನ್. ಯಾವುದೇ ಸಿ ಪ್ರೋಗ್ರಾಮಲ್ಲಿ ನೀವು ಮೇನ್ ಫಂಕ್ಷನ್ ಏನಾದರೂ ಬರೆದಿದ್ದಿಲ್ಲ ಅಂತಂದರೆ ಆ ಸಿ ಪ್ರೋಗ್ರಾಮ್ ಎಷ್ಟು ದೊಡ್ಡದಾಗಿದ್ರೂ ಆ ಸಿ ಪ್ರೋಗ್ರಾಮ್ ರನ್ ಆಗೋದಿಲ್ಲ ಅಥವಾ ಎಕ್ಸಿಕ್ಯೂಟ್ ಆಗೋದಿಲ್ಲ, ರೈಟ್. ಯಾವುದೇ ಸಿ ಪ್ರೋಗ್ರಾಮ್ ಬರೆದ್ರು ನಮಗೆ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಮೇನ್ ಫಂಕ್ಷನ್ ಬೇಕೇ ಬೇಕು. ಅದರಲ್ಲಿ ನೀವು ಗ್ಲೋಬಲ್ ಡಿಕ್ಲರೇಷನ್ ಬರ್ದಿಲ್ಲ ಅಂತಂದ್ರೂ ನಡೆಯುತ್ತೆ, ಬಟ್ ಮೇನ್ ಫಂಕ್ಷನ್ ಈಸ್ ಮಸ್ಟ್. ಮೇನ್ ಫಂಕ್ಷನ್ ಬರೀಲೇಬೇಕು, ರೈಟ್. ನೆಕ್ಸ್ಟ್ ಈಸ್ ಇಟ್ ಶುಡ್ ಬಿ ರಿಟನ್ ವಿತ್ ಇನ್ ಅ ಲೋವರ್ ಕೇಸ್. ನೋಡ್ರಲ್ಲ ಎಲ್ಲ ಸ್ಮಾಲ್ ಲೆಟರ್ಸಲ್ಲಿದೆ.
ನಾವು ಮೇನ್ ಫಂಕ್ಷನ್ ಬರೀಬೇಕಂತಂದರೆ ಎಲ್ಲ ಸ್ಮಾಲ್ ಲೆಟರ್ಸ್ ಅಲ್ಲೇ ಬರೀಬೇಕು ಅಥವಾ ಲೋವರ್ ಕೇಸ್ ಲೆಟರ್ಸ್ ಅಲ್ಲೇ ಬರೀಬೇಕು. ಆ್ಯಂಡ್ ಇಟ್ ಶುಡ್ ನಾಟ್ ಬಿ ಟರ್ಮಿನೇಟೆಡ್ ಬೈ ಸೆಮಿಕೋಲನ್. ಇಲ್ಲಿ ನೋಡ್ರಿ ಇದೆಲ್ಲ ಸೆಮಿಕೋಲನಿಂದ ಟರ್ಮಿನೇಟ್ ಆಗೈತಿ, ಬಟ್ ಮೇನ್ ಫಂಕ್ಷನ್ಗೆ ನಾವು ಇಲ್ಲೇ ಟರ್ಮಿನೇಟ್ ಮಾಡಬಾರ್ದು. ಅಂದರೆ ಫಾರ್ ಎಕ್ಸಾಂಪಲ್ ನಾವು ಇಲ್ಲೇ ಸೆಮಿಕೋಲನ್ ಈ ಥರ ನಾವು ಸೆಮಿಕೋಲನ್ಸ್ನ ಹಾಕಬಾರ್ದು, ರೈಟ್. ಇಲ್ಲಿ ಮೇನ್ ಫಂಕ್ಷನ್ ಎಂಡ್ ಆದಮೇಲೆ ಇಲ್ಲಿ ಸೆಮಿಕೋಲನ್ಸ್ ಬರಬಾರ್ದು, ರೈಟ್. ನಾವು ಇಲ್ಲೇನಾದರೂ ಈ ಥರ ಏನಾದರೂ ಸೆಮಿಕೋಲನ್ ಹಾಕಿದರೆ ನಿಮ್ಮದು ಮೇನ್ ಪ್ರೋಗ್ರಾಮ್ ರನ್ ಆಗೋದಿಲ್ಲ. ಸೊ ದಿಸ್ ಇಸ್ ಅ ರಾಂಗ್ ಡಿಕ್ಲರೇಷನ್, ರೈಟ್. ವಿ ಶುಡ್ ನಾಟ್ ಯೂಸ್ ಅಥವಾ ವಿ ಶುಡ್ ನಾಟ್ ಬಿ ಟರ್ಮಿನೇಟೆಡ್ ಬೈ ದ ಸೆಮಿಕೋಲನ್, ಕೋಲನ್, ಕಾಮಾ ಯಾವ ಸ್ಪೆಷಲ್ ಕ್ಯಾರೆಕ್ಟರ್ಸ್ನು ನಾವು ಅಲ್ಲಿ ಹಾಕಬಾರ್ದು, ಬರಿಬಾರ್ದು, ರೈಟ್. ನೆಕ್ಸ್ಟ್ ಏನಂತಂದರೆ ಇಟ್ ಕಾಲ್ಸ್ ಅದರ್ ಲೈಬ್ರರಿ ಫಂಕ್ಷನ್ಸ್ ಆ್ಯಂಡ್ ಯೂಸರ್ ಡಿಫೈನ್ ಫಂಕ್ಷನ್. ನಾವಿಲ್ಲಿ ಮೇನ್ ಫಂಕ್ಷನ್ ಒಳಗಡೆ ನಾವು ಏನಾದರೂ ಬೇರೆ ಯೂಸರ್ ಡಿಫೈನ್ ಫಂಕ್ಷನ್ ಇದ್ರು ಅಥವಾ ಲೈಬ್ರರಿ ಫಂಕ್ಷನ್ ನಾನು ಇಲ್ಲಿ ಹೇಳಿದ್ನಲ್ಲ ಯಾವುದು, ದಿಸ್ ಇಸ್ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ನ ನಾವು ಇದ್ರೊಳಗಡೆ ನಾವು ಕಾಲ್ ಮಾಡ್ಕೋಬೋದು, ಅಥವಾ ಯಾವುದಾದ್ರೂ ಗ್ಲೋಬಲ್ ಡಿಕ್ಲರೇಷನ್ ಮಾಡಿದರೆ ಅದನ್ನು ಕಾಲ್ ಮಾಡ್ಕೋಬೋದು, ಅಥವಾ ಬೇರೆ ಯಾವುದಾದ್ರು ಯೂಸರ್ ಡಿಫೈನ್ ಫಂಕ್ಷನ್ ಮಾಡಿದ್ರೆ ಅದನ್ನು ನಾವು ವಿದಿನ್ ಅ ಮೇನ್ ಫಂಕ್ಷನ್ ನಾವು ಕಾಲ್ ಮಾಡ್ಕೋಬಹುದು. ದಟ್ ಈಸ್ ದ ಪವರ್ ಆಫ್ ಮೇನ್ ಫಂಕ್ಷನ್, ರೈಟ್. ಸೊ ದಿಸ್ ಇಸ್ all about the main function. Hope you have understood. Next we will move with the next one, that is braces. You can see here nodri pre-processor statement aitu, global declaration aitu, next main function aitu, adadmele opening of main function, that is flower bracket athwa braces anta kariತೀವಿ ಅದಕ್ಕೆ, right. So we will go with the braces now. Every C program uses a pair of curly braces athwa flower brackets, right. That is opening of flower bracket and close of flower bracket. See here, you can see here, this is opening and this is closing of flower bracket athwa curly braces. Next is the left brace athwa left flower bracket indicates beginning of the main function. ನೋಡ್ರಿ ಇದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಬಿಗಿನಿಂಗ್ ಆಫ್ ದ ಮೇನ್ ಫಂಕ್ಷನ್. ಇದೆಲ್ಲಿ ಓಪನ್ ಆಗಿರುತ್ತಲ್ಲ that indicates it is a beginning of the main function or any other function. Next, on the other hand, the right indicates the end of the main function. Note that is right. ಅಥವಾ closing of the flower bracket indicates the end of the main function. ಇಲ್ಲಿ start of the main function and this is your end of the main function, right. Next is the braces can also be used to indicate the beginning and end of the user defined function or a compound function. You know, end of the user defined function ಅಂದ್ರೆ ಮುಂದೆ ನೋಡೋಣ ಅಂತ ನಾವು ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂದರೆ ಅದು ಒಂಥರ ಮೇನ್ ಫಂಕ್ಷನ್ ಥರನೇ ಇರುತ್ತೆ, ಬಟ್ ಅದರಲ್ಲೂ ನಾವು ಏನು ಯೂಸ್ ಮಾಡ್ತೀವಿ, ಓಪನ್ ಆ್ಯಂಡ್ ಕ್ಲೋಸ್ ಬ್ರೇಸಸ್, ರೈಟ್. ಅದು ಮೇನ್ ಫಂಕ್ಷನ್ ಓಪನ್ ಮಾಡ್ಬೇಕಂತಂತಂದರೆ ನಾನು ಲಾಸ್ಟ್ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಹೇಳಿದ್ದೆ, ಒಂದು ಏನಾದರೂ ಮೇನ್ ಫಂಕ್ಷನ್ ಅಂದರೆ ಅದು ಯಾವುದಾದ್ರೂ ಒಂದು ಮೇನ್ ಪ್ರಾಬ್ಲಮ್ ಇತ್ತಂತಂದರೆ ಅದನ್ನ ನಾವು ಸಣ್ಣದಾಗಿ ಟಾಸ್ಕ್ ಆಗಿ ಡಿವೈಡ್ ಮಾಡ್ತೀವಿ. ದೊಡ್ಡ ಟಾಸ್ಕ್ನ ನಾವು ಸಣ್ಣ ಟಾಸ್ಕ್ ಆಗಿ ಡಿವೈಡ್ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಆ ಸಣ್ಣ ಟಾಸ್ಕಿಗೆ ಏನಂತ ಕರಿತೀವಿ ನಾವು ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂತ ಕರಿತೀವಿ, ರೈಟ್. ಸೊ ಆ ಫಂಕ್ಷನ್ಸ್ ಬರೀಬೇಕಂತಂದ್ರೂ ನಾವು ಏನು ಯೂಸ್ ಮಾಡಬೇಕು, ಓಪನಿಂಗ್ ಆಫ್ ದ ಬ್ರೇಸಸ್ ಆ್ಯಂಡ್ ಕ್ಲೋಸಿಂಗ್ ಆಫ್ ದ ಬ್ರೇಸಸ್. ಅದು ಯೂಸ್ ಮಾಡಿಲ್ಲ ಅಂತಂದರೆ ನೀವು ಫಂಕ್ಷನು ಬರೋಕ್ಕಾಗೋದಿಲ್ಲ, ಮೇನ್ ಫಂಕ್ಷನು ಬರೋಕ್ಕಾಗೋದಿಲ್ಲ, ಅಥವಾ ಯೂಸರ್ ಡಿಫೈನ್ಡ್ ಫಂಕ್ಷನು ಬರೋಕ್ಕಾಗೋದಿಲ್ಲ, ಅಥವಾ ಕಂಪೌಂಡ್ ಸ್ಟೇಟ್ಮೆಂಟ್ಸ್ನು ನಾವು ಬರೆಯೋಕ್ಕೆ ಆಗೋದಿಲ್ಲ, ರೈಟ್. ಸೊ ದಿಸ್ ಇಸ್ ದ ಯೂಸ್ ಆಫ್ ಬ್ರೇಸಸ್, ರೈಟ್. ಸೊ ದೀಸ್ ಬ್ರೇಸಸ್ ಆರ್ ಯೂಸ್ಡ್ ಲೈಕ್ ದಿಸ್. ಅಂದರೆ ಯಾವುದೇ ಫಂಕ್ಷನ್ ಓಪನ್ ಮಾಡಬೇಕು ಅಥವಾ ಮೇನ್ ಫಂಕ್ಷನ್ ಓಪನ್ ಮಾಡಬೇಕು, ಎಂಡ್ ಮಾಡಬೇಕು ಅಂತಂತಂದರೆ, ಸೊ ದೀಸ್ ಆರ್ ದ ಮೇನ್ ಇಂಗ್ರೀಡಿಯೆಂಟ್ ಅಥವಾ ಮೇನ್ ಸಿಂಬಲ್ಸ್ ಯೂಸ್ಡ್ ಇನ್ ದ ಮೇನ್ ಸಿ ಪ್ರೋಗ್ರಾಮ್ಸ್, ರೈಟ್. ಸೊ ನಾವು ಇದನ್ನು ನೋಡಿದ್ದೀವಿ ಆಲ್ರೆಡಿ. ಅಲ್ಗಾರಿದಮ್ ಅಲ್ಲಿ ನಾವೇನು ನೋಡಿದ್ವಿ, ಎಂಡ್ ಆಫ್ ದಿ ಅಲ್ಗಾರಿದಮ್ ಅಥವಾ ಸ್ಟಾರ್ಟ್ ಆಫ್ ದಿ ಅಲ್ಗಾರಿದಮ್ ಅಂತ ಬರೆದಿದ್ವಿ. ಸೊ ಆ ಥರ ಬರೆಯೋ ಬದಲು ನಾವಿಲ್ಲಿ ಏನು ಯೂಸ್ ಮಾಡ್ತಿದ್ವಿಪ್ಪ ಅಂತಂದರೆ ಬ್ರೇಸಸ್ ಯೂಸ್ ಮಾಡ್ತಿದ್ವಿ, ಓಪನಿಂಗ್ ಬ್ರೇಸಸ್ ಆ್ಯಂಡ್ ದಿಸ್ ಕ್ಲೋಸಿಂಗ್ ಬ್ರೇಸಸ್, ರೈಟ್. ಸೊ ದಿಸ್ ಇಸ್ ಹೌ ಎನಿ ಸಿ ಪ್ರೋಗ್ರಾಮ್ ಕ್ಯಾನ್ ಬಿ ರಿಟನ್ ಯೂಸಿಂಗ್ ದ ಬ್ರೇಸಸ್. ನೆಕ್ಸ್ಟ್ ಸೆಕ್ಷನ್ ಇಸ್ ಡಿಕ್ಲರೇಷನ್ ಸೆಕ್ಷನ್. ಇಲ್ಲಿ ನೋಡ್ರಿ, ಇದರಲ್ಲಿ ನಮ್ದು ಏನೇನಾಯ್ತು ಇವಾಗ, ದಿಸ್ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ ಆಯಿತು, ಗ್ಲೋಬಲ್ ಡಿಕ್ಲರೇಷನ್ ಆಯಿತು, ನೆಕ್ಸ್ಟ್ ಈಸ್ ಮೇನ್ ಫಂಕ್ಷನ್ ಆಯಿತು ಇವಾಗ. ನೆಕ್ಸ್ಟ್ ಈಸ್ ಓಪನಿಂಗ್ ಆಫ್ ದ ಬ್ರೇಸಸ್ ಆ್ಯಂಡ್ ಕ್ಲೋಸಿಂಗ್ ಆಫ್ ದ ಬ್ರೇಸಸ್ ಆಗಿದೆ. ನೆಕ್ಸ್ಟ್ ಈಸ್ ಯುವರ್
declaration, right? We will see the declaration now. Declaration, it is a part of the C program where all the variables, all the variables, all the arrays and all the functions etc. used in the C program are declared and may be initialized with their basic data type. ಹಿಂಗಂದ್ರೆ ಏನಪ್ಪ ಅಂತಂದ್ರೆ ಡಿಕ್ಲರೇಷನ್ ಯಾಕೆ ಮಾಡ್ಕೋಬೇಕು ಅಂತಂದ್ರೆ, ಈಗ ನೋಡ್ರಿ ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ ನಾನು ನಿಮ್ಗೊಂದು ಎಕ್ಸಾಂಪಲ್ ಹೇಳಿದ್ದೆ ಲಾಸ್ಟ್ ಕ್ಲಾಸಿಗೆ, ರೈಟ್? ಸೊ ದಿಸ್ ಇಸ್ ದ ಒನ್ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟಲ್ಲಿ ನಾವು ಏನೇನು ಯೂಸ್ ಮಾಡಿದ್ದೀವಿ? ಸಿ ಯೂಸ್ ಮಾಡಿದ್ದೀವಿ, ರೈಟ್? ಆಮೇಲೆ ಎ ಯೂಸ್ ಮಾಡಿದ್ದೀವಿ, ಆಮೇಲೆ ಬಿ ಯೂಸ್ ಮಾಡಿದ್ದೀವಿ, ರೈಟ್? ಸೊ ಇದು ಸಿ ಅಂದರೆ ಏನು, ಎ ಅಂದರೆ ಏನು, ಬಿ ಅಂದರೆ ಏನು ನಮ್ಗೆ ಗೊತ್ತಿರಲ್ಲ, ರೈಟ್? ಸೊ ಅದಕ್ಕೆ ನಾವು ಅದನ್ನ ಏನಂತ ಡಿಕ್ಲೇರ್ ಮಾಡಬೇಕು ಅಂದ್ರೆ, ಸಿ ಅಂದರೆ ಒಂದು ಇಂಟೀಜರ್ ವ್ಯಾಲ್ಯೂ ಆ್ಯಂಡ್ ಬಿ ಅಂತಂದ್ರೆ ಒಂದು ಇಂಟೀಜರ್ ವ್ಯಾಲ್ಯೂ. ಸೊ ಎರಡು ಇಂಟೀಜರ್ ವ್ಯಾಲ್ಯೂ ಆ್ಯಡ್ ಮಾಡಿದಾಗ ದಿಸ್ ಇಸ್ ಆಲ್ಸೋ ಬಿಕಮ್ ಅನ್ ಇಂಟೀಜರ್. ಸೊ ನಮ್ಮದು ಇದು ಮೂರು ಇದೆಯಲ್ಲ, ಸೊ ದೀಸ್ ಆರ್ ಕಾಲ್ಡ್ ಇಂಟೀಜರ್ ವ್ಯಾಲ್ಯೂಸ್, ರೈಟ್? ಇಂಟೀಜರ್ ವ್ಯಾಲ್ಯೂ ಅಂತ ಕರಿತೀವಿ, ರೈಟ್? ಸೊ ಅದೇ ಥರ ನಾವು ಡಿಕ್ಲೇರ್ ಮಾಡಬೇಕಲ್ಲ, ಯಾವ ವೇರಿಯೇಬಲ್ ಇಂಟೀಜರ್ ಇದೆ, ಯಾವ ವೇರಿಯೇಬಲ್ ಕ್ಯಾರೆಕ್ಟರ್ ಇದೆ, ಯಾವ ವೇರಿಯೇಬಲ್ ಫ್ಲೋಟ್ ವೇರಿಯೇಬಲ್ ಇದೆ. ಸೊ ಈ ಥರ ನಾವು ಡಿಕ್ಲೇರ್ ಮಾಡ್ಬೇಕಂತಂದ್ರೆ ವಿ ನೀಡ್ ಟು ಯೂಸ್ ದ ಡಿಕ್ಲೇರೇಷನ್ ಸ್ಟೇಟ್ಮೆಂಟ್ಸ್. ಹೆಂಗೆ ಯೂಸ್ ಮಾಡಬೇಕಪ್ಪ ಅಂತಂತಂದರೆ, ಸಿ ಹಿಯರ್ ಮೇನ್ ಫಂಕ್ಷನ್ ಒಳಗಡೆ ಡಿಕ್ಲೇರ್ ಮಾಡ್ಕೊತೀವಿ. ಸೊ ನಾವು ಆಗಲೇ ಒಂದು ನೋಡಿದ್ವಿ ಡಿಕ್ಲೇರೇಷನ್, ದಟ್ ಈಸ್ ಗ್ಲೋಬಲ್ ಡಿಕ್ಲೇರೇಷನ್. ಇಲ್ಲಿ ನೋಡ್ರಿ, ಸೊ ದಿಸ್ ಈಸ್ ಯುವರ್ ಗ್ಲೋಬಲ್ ಡಿಕ್ಲೇರೇಷನ್. ಇಲ್ಲಿ ಒಂದ್ಸಲ ಡಿಕ್ಲೇರ್ ಮಾಡಿದ್ವಿ ಇಂಟ್ ಎ ಅಂತಂದರೆ ಇಂಟೀಜರ್ ಜಿ ಈಸ್ ಅ ಇಂಟೀಜರ್ ವ್ಯಾಲ್ಯೂ. ಜಿ 1 2 3 4 5 6 ಏನಾದರೂ ನಂಬರ್ ಹಾಕ್ಬೋದು, ಬಟ್ ಇಟ್ ಶುಡ್ ಬಿ ಓನ್ಲಿ ಇಂಟೀಜರ್, ಕ್ಯಾರೆಕ್ಟರ್ ಯೂಸ್ ಮಾಡಬಾರ್ದು, ರೈಟ್? ಅದೇ ಥರ ನಮ್ಗೆ ಅದು ಗ್ಲೋಬಲ್ ಡಿಕ್ಲೇರೇಷನ್ ಆಯ್ತಂತಂದರೆ, ಸೊ ದೀಸ್ ಆರ್ ಕಾಲ್ಡ್ ಲೋಕಲ್ ವೇರಿಯೇಬಲ್ ಡಿಕ್ಲೇರೇಷನ್. ಅದು ಗ್ಲೋಬಲ್ ಡಿಕ್ಲೇರೇಷನ್, ಇದು ಲೋಕಲ್ ಡಿಕ್ಲೇರೇಷನ್. ಇಲ್ಲಿ ನೋಡ್ರಿ, ಇಂಟ್ ಎ ಬಿ ಅಂದರೆ ಎ ಈಸ್ ಆಲ್ಸೋ ಆ್ಯನ್ ಇಂಟೀಜರ್ ವ್ಯಾಲ್ಯೂ, ಬಿ ಈಸ್ ಆಲ್ಸೋ ಆ್ಯನ್ ಇಂಟೀಜರ್ ವ್ಯಾಲ್ಯೂ. ಇದರ ಅರ್ಥ ಏನಪ್ಪ ಅಂತಂತಂದರೆ, ಏನು ಇಂಟೀಜರ್ ವ್ಯಾಲ್ಯೂ, ಬಿನು ಇಂಟೀಜರ್ ವ್ಯಾಲ್ಯೂ. ಅದಾಯಿತು. ನೆಕ್ಸ್ಟ್ ಫ್ಲೋಟ್ ಸಿ ಅಂತಂದರೆ ಸಿ ಈಸ್ ಅ ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂ. ನೆಕ್ಸ್ಟ್ ಕ್ಯಾರೆಕ್ಟರ್ ಡಿ ಅಂತಂದರೆ ಡಿ ಈಸ್ ಅ ಒನ್ ಕ್ಯಾರೆಕ್ಟರ್ ವ್ಯಾಲ್ಯೂ. ಡಿ ಅಲ್ಲಿ ನಾವು ಅಲ್ಫಾಬೆಟ್ಸ್ ಕೊಡ್ಬೋದು, ಬಟ್ ಫ್ಲೋಟಲ್ಲಿ ನಾವು ಅಲ್ಫಾಬೆಟ್ಸ್ ಕೊಡೋಕ್ಕೆ ಬರಲ್ಲ, ಎ ಅಲ್ಲಿ ಅಲ್ಫಾಬೆಟ್ಸ್ ಕೊಡೋಕ್ಕೆ ಬರಲ್ಲ, ಬಿ ಅಲ್ಲಿ ನಾವು ಅಲ್ಫಾಬೆಟ್ಸ್ ಕೊಡೋಕ್ಕೆ ಬರಲ್ಲ. ಯಾಕಂದರೆ ಅದೆರಡು ಇಂಟೀಜರ್ ಮತ್ತು ಫ್ಲೋಟ್ ವ್ಯಾಲ್ಯೂ ಇದೆ. ಕ್ಯಾರೆಕ್ಟರ್ ಅನ್ನೋದು ನಮ್ಮದು ಡಿ ಅಂದರೆ ಅದರಲ್ಲಿ ನಾವು ಕ್ಯಾರೆಕ್ಟರ್ಸ್ ಕೊಡ್ಬೋದು, ಅಲ್ಫಾಬೆಟ್ಸ್ ಕೊಡ್ಬೋದು, ಬಟ್ ಎ ಬಿ ಸಿ ಅಲ್ಲಿ ನಾವು ಕ್ಯಾರೆಕ್ಟರ್ಸ್ ಕೊಡೋಕ್ಕೆ ಬರೋದಿಲ್ಲ. ಅದೇ ಥರ ನಾವು ಡಿ ಅಲ್ಲಿ ನಾವು 1 2 3 4 ಅಥವಾ ನಂಬರ್ಸ್ನ ನಾವು ಕೊಡೋಕ್ಕೆ ಬರೋದಿಲ್ಲ, ಬಿಕಾಸ್ ಇಟ್ ಈಸ್ ಡಿಕ್ಲೇರ್ಡ್ ಆಸ್ ಡಿ, ಇಟ್ ಈಸ್ ಡಿಕ್ಲೇರ್ಡ್ ಆಸ್ ಕ್ಯಾರೆಕ್ಟರ್, ರೈಟ್? ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಡಿಕ್ಲೇರ್. ನಾವು ಯು ಕ್ಯಾನ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ಲೋಕಲ್ ವೇರಿಯೇಬಲ್ ಡಿಕ್ಲರೇಷನ್ ಆ್ಯಂಡ್ ಗ್ಲೋಬಲ್ ವೇರಿಯೇಬಲ್ ಡಿಕ್ಲರೇಷನ್. ನಾವು ಆಗಲೇ ಒಂದು ಗ್ಲೋಬಲ್ ವೇರಿಯೇಬಲ್ ಡಿಕ್ಲರೇಷನ್ ನೋಡಿದ್ವಲ್ಲ ಇಲ್ಲಿ, ಸಿ ಹಿಯರ್. ಸೊ ದಿಸ್ ಇಸ್ ಅ ಗ್ಲೋಬಲ್ ಡಿಕ್ಲರೇಷನ್. ಇದನ್ನ ನಾವು ಇಲ್ಲಿ ಏನು ಹೇಳಿದ್ದೆ ನಿಮಗೆ, ಈ ಜಿಯ ವ್ಯಾಲ್ಯೂಸ್ನ ನಾವು ಮೇನ್ ಒಳಗಡೆ ಯೂಸ್ ಮಾಡ್ಬೋದು ಅಂತ ಹೇಳಿದೆ, ರೈಟ್? ಜಿ ವ್ಯಾಲ್ಯೂಸ್ನ ನಾವು ಮೇನ್ ಪ್ರೋಗ್ರಾಮ್, ಮೇನ್ ಫಂಕ್ಷನ್ ಒಳಗಡೆ ನಾವು ಯೂಸ್ ಮಾಡ್ಬೋದು ಅಂತ ಹೇಳಿದ್ದೆ. ಬಟ್ ದೀಸ್ ಲೋಕಲ್ ವೇರಿಯೇಬಲ್ಸ್, ಈ ಲೋಕಲ್ ವೇರಿಯೇಬಲ್ಸ್ ಏನಿದಾವಲ್ಲ, ಇದು ವಿದಿನ್ ಮೇನ್ ಫಂಕ್ಷನ್ಸ್ ಅಷ್ಟೇ ಯೂಸ್ ಮಾಡ್ಬೋದು. ಈ ಲೋಕಲ್ ವೇರಿಯೇಬಲ್ಸ್ನ ನಾವು, ಲೋಕಲ್ ವೇರಿಯೇಬಲ್ಸ್ ಏನೇನಿದಾವಲ್ಲ ಇದನ್ನು ನಾವು ಮೇನ್ ಫಂಕ್ಷನ್ ಹೊರಗಡೆ ಅಥವಾ ಮೇನ್ ಫಂಕ್ಷನ್ ಆದಮೇಲೆ ನಾವು ಯೂಸ್ ಮಾಡೋದಕ್ಕೆ ಬರೋದಿಲ್ಲ. ಸಿ ಹಿಯರ್, ಇದನ್ನು ನಾವು ಯೂಸ್ ಮಾಡೋಕ್ಕೆ ಬರೋದಿಲ್ಲ, ರೈಟ್? ಇವೆಲ್ಲ ಫಂಕ್ಷನ್ಸ್ ಇದಾವಲ್ಲ, ಎ ಬಿ ಸಿ ಡಿ ಅಂತ ವೇರಿಯೇಬಲ್ಸ್ ಇದಾವಲ್ಲ, ಈ ವೇರಿಯೇಬಲ್ಸ್ನ ನಾವು ಮೇನ್ ಫಂಕ್ಷನ್ ಹೊರಗಡೆ ಆಗಲಿ ಅಥವಾ ಮೇನ್ ಫಂಕ್ಷನ್ ಆದಮೇಲೆ ಆಗಲಿ ನಾವು ಯೂಸ್ ಮಾಡೋಕ್ಕೆ ಆಗೋದಿಲ್ಲ, ರೈಟ್? ಬಟ್ ಗ್ಲೋಬಲ್ ವೇರಿಯೇಬಲ್ಸ್ ಇದಾವಲ್ಲ ಅವನ್ನ ನಾವು ಮೇನ್ ಫಂಕ್ಷನ್ ಒಳಗಡೆ ಯೂಸ್ ಮಾಡ್ಬೋದು, ಬಟ್ ಲೋಕಲ್ ವೇರಿಯೇಬಲ್ಸ್ ನಾವು ಮೇನ್ ಫಂಕ್ಷನ್ ಬಿಟ್ಟು ಹೊರಗಡೆ ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಸೊ ದಿಸ್ ಇಸ್ ದ ಯೂಸ್ ಆಫ್ ಡಿಕ್ಲೇರೇಷನ್. ನೀವು ಯಾವುದೇ ವೇರಿಯೇಬಲ್, ನಾನು ಆಗಲೇ ಹೇಳಿದ್ನಲ್ಲ, ಸೊ ದೀಸ್ ಆರ್ ಕಾಲ್ಡ್ ವೇರಿಯೇಬಲ್ಸ್, ಎ ಬಿ ಸಿ ಡಿ ಅಥವಾ ಡಿ, ಯಾವುದೋ ನೀವು ನಿಮ್ಗೆ ತಿಳಿದಿದ್ದ ವೇರಿಯೇಬಲ್ಸ್ ಬರೀತಿರಲ್ಲ, ಆ ವೇರಿಯೇಬಲ್ಸ್ನ ನಾವು ಏನಂತ ಕರಿತೀವಿ, ವೇರಿಯೇಬಲ್ ಆಗಿ ಕರಿತೀವಿ, ರೈಟ್? ಸೊ ಅವನ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಲ್ಲ, ಬಿಫೋರ್ ಯೂಸಿಂಗ್ ದ್ಯಾಟ್, ಅದನ್ನ ಯೂಸ್ ಮಾಡೋದಕ್ಕಿಂತ ಮುಂಚೆನ ನಾವು ಅವನ್ನ ಡಿಕ್ಲೇರ್ ಮಾಡ್ಕೋಬೇಕು. ಅಂದರೆ ಯಾವ ಟೈಪ್ ಇದಾವೆ, ಇಂಟೀಜರ್ ಇದಾವ ಅಥವಾ ಅದು ಫ್ಲೋಟ್ ಇದಾವ ಅಥವಾ ಕ್ಯಾರೆಕ್ಟರ್ ಇದಾವ ಅಂತ ನಾವು ಡಿಕ್ಲೇರ್ ಮಾಡ್ಕೋಬೇಕು ಅದನ್ನ, ರೈಟ್? ಸೊ ದಿಸ್ ಇಸ್ ವಾಟ್ ಅಬೌಟ್ ಡಿಕ್ಲೇರೇಷನ್, right? Next is, now we done with the declaration part also, right?
Next is statements. These are the instructions to the computer to perform specific operations, right? ನಾವು ಕಂಪ್ಯೂಟರ್ಗೆ ಒಂದು ಸ್ಪೆಸಿಫಿಕ್ ಆಪರೇಷನ್ ಮಾಡೋದಕ್ಕೆ ಹೇಳ್ತೀವಿ. Or they may be input or output statement. They may be input or output statement or arithmetic statements or control statements or any other statements, right? ಈ ಸ್ಟೇಟ್ಮೆಂಟ್ಸ್ ಯಾವ ಥರ ಇರ್ತಾವಪ್ಪ ಅಂತಂತಂದ್ರೆ, ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಿದೆ ರೀಡ್ ರೇಡಿಯಸ್, ಪ್ರಿಂಟ್ ರೇಡಿಯಸ್. ಸೊ ಅದೇ ಥರ ನಮಗೆ ಇಲ್ಲಿ ಸ್ಕ್ಯಾನ್ ರೇಡಿಯಸ್, ಪ್ರಿಂಟ್ ರೇಡಿಯಸ್ ಅಂತ ಬರುತ್ತೆ. ಸೊ ದೋಸ್ ಆರ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಸ್ಟೇಟ್ಮೆಂಟ್. ಅರಿಥ್ಮೆಟಿಕ್ ಸ್ಟೇಟ್ಮೆಂಟ್ಸ್ ಏನಪ್ಪಾ ಅಂತಂದರೆ ಇಲ್ಲೇ ಬರ್ತಿದ್ದು ನೋಡ್ರಿ ಅರಿಥ್ಮೆಟಿಕ್ ಸ್ಟೇಟ್ಮೆಂಟ್. ಸೊ ದಿಸ್ ಇಸ್ ಯುವರ್ ಅರಿಥ್ಮೆಟಿಕ್ ಸ್ಟೇಟ್ಮೆಂಟ್. ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ ಏನಿದೆ ಅಲ್ಲ ಇದರಲ್ಲಿ. ಸೊ ದಿಸ್ ಇಸ್ ಯುವರ್ ಅರಿಥ್ಮೆಟಿಕ್ ಸ್ಟೇಟ್ಮೆಂಟ್. ಸೊ ಆ ಥರ ಸ್ಟೇಟ್ಮೆಂಟ್ಸ್ನು ನಾವು ಬರಿಬೋದು. ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಅಂತ ಇರ್ತವೆ, ಅದನ್ನೂ ಬರ್ತಾವೆ, ಮುಂದೆ ನಾವು ಅದನ್ನೆಲ್ಲ ಕಲಿತೀವಿ. ಆಮೇಲೆ ಅದರ್ ಸ್ಟೇಟ್ಮೆಂಟ್ಸು ಬರ್ತಾವೆ. ವಿ ವಿಲ್ ಲರ್ನ್ ಆಲ್ ದೋಸ್ ಇನ್ ದ ಕಮಿಂಗ್ ಕ್ಲಾಸಸ್, ರೈಟ್? ಸೊ ಇದನ್ನ ಸ್ಟೇಟ್ಮೆಂಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂತಂದ್ರೆ ಐ ವಿಲ್ ಟೇಕ್ ಒನ್ ಸ್ಮಾಲ್ ಎಕ್ಸಾಂಪಲ್. ಇಲ್ಲಿ ನೋಡ್ರಿ, ಇಫ್ ಆ್ಯಂಡ್ ಎಲ್ಸ್ ಅಂತ ಇದೆ. ಇಫ್ ಆ್ಯಂಡ್ ಎಲ್ಸ್ ಅನ್ನೋದು ಒಂದು ಕಂಡೀಷನ್, ರೈಟ್? ಇದರಲ್ಲಿ ನಾವು ಒಂದು ಎಕ್ಸ್ಪ್ರೆಷನ್ ಬರಿತೀವಿ. ಸೊ ಈ ಎಕ್ಸ್ಪ್ರೆಷನ್ ಟ್ರೂ ಆಯಿತು ಅಂತಂದರೆ, ಅಂದರೆ ಆ ಎಕ್ಸ್ಪ್ರೆಷನ್ ಕರೆಕ್ಟ್ ಆಯಿತು ಅಂತಂದರೆ ನಾವೇನು ಪ್ರಿಂಟ್ ಮಾಡಬೇಕು? ಸ್ಟೇಟ್ಮೆಂಟ್ 1 ಅಂತ ಪ್ರಿಂಟ್ ಮಾಡಬೇಕು. ಇಲ್ಲ ಈ ಕಂಡೀಷನ್ ಇದರಲ್ಲಿ ಎಕ್ಸ್ಪ್ರೆಷನ್ ಇರೋ ಕಂಡೀಷನ್ ಏನಿರುತ್ತಲ್ಲ ಅದೇನಾದರೂ ಫಾಲ್ಸ್ ಆಯಿತು ಅಂತಂದ್ರೆ ನಾವೇನು ಪ್ರಿಂಟ್ ಮಾಡಬೇಕು? ಸ್ಟೇಟ್ಮೆಂಟ್ 2, ಅಂದರೆ ಎಲ್ಸ್ ಸ್ಟೇಟ್ಮೆಂಟ್ 2 ಅಂತಿದೆಯಲ್ಲ ಅದನ್ನ ನಾವು ಪ್ರಿಂಟ್ ಮಾಡಬೇಕು. ಸೊ ಇದನ್ನು ನಾವು ಇಲ್ಲಿ ಎಕ್ಸಾಂಪಲ್ ಆಗಿ ನೋಡೋಣಂತೆ. ಸಿ ಹಿಯರ್. ಸೊ ದಿಸ್ ಇಸ್ ಅ ಎಕ್ಸಾಂಪಲ್ ಆಫ್ ದಿಸ್ ಒನ್. ಎಕ್ಸಾಂಪಲಲ್ಲಿ ಏನು ಬರಿತೀವಿ? ಇಂಟ್ ಎ ಈಸ್ ಈಕ್ವಲ್ ಟು 5 ಅಂದರೆ ನಮಗೆ ಎ ಅನ್ನೋದು ಒಂದು ಇಂಟೀಜರ್ ವ್ಯಾಲ್ಯೂ. ಸೊ ಅದರಲ್ಲಿ ಎ ಒಳಗಡೆ ಏನಿದೆ? 5 ಅಂತ ವ್ಯಾಲ್ಯೂ ಇದೆ. ಸೊ ನಾವಿಲ್ಲಿ ಆ 5 ವ್ಯಾಲ್ಯೂ ಇಲ್ಲಿ ಯೂಸ್ ಮಾಡ್ತೀವಿ ನೋಡ್ರಿ. ಇಫ್ ಎ ಈಸ್ ಲೆಸ್ ದೆನ್ 5, ಎ ಈಸ್ ಲೆಸ್ ದೆನ್ 5 ಅಂತ ಇದೆ. ಇದರ ಅರ್ಥ ಏನಪ್ಪಾ ಅಂತಂದರೆ 5 ಇದೆಯಲ್ಲ, 5 ಈಸ್ ಲೆಸ್ ದ್ಯಾನ್ 6 ಅಂತ ಅರ್ಥ. ಕ್ಲಿಯರ್? ಇಲ್ಲಿ ನೋಡ್ರಿ, ಎ ಅಲ್ಲಿ ಏನಿದೆ ನಮ್ಮದು ವ್ಯಾಲ್ಯೂ 5 ಇದೆ. ಸೊ 5 ಈಸ್ ಲೆಸ್ ದೆನ್ 6, 5 ಈಸ್ ಲೆಸ್ ದೆನ್ 6, ಟ್ರೂ ಆರ್ ಫಾಲ್ಸ್ ಅಂತ ನಿಮಗೆ ಗೊತ್ತಾಗಬೇಕು, ರೈಟ್? ಹಿಯರ್ ಐ ವಿಲ್ ಟೇಕ್ ಇಟ್ ಆಸ್ ಅ ಟ್ರೂ. ಯಾಕಂದ್ರೆ 5 6ಕ್ಕಿಂತ ಸಣ್ಣದಿದೆ ಅಥವಾ ಚಿಕ್ಕದಿದೆ, ರೈಟ್? ಸೊ ಅದನ್ನ ನಾವು 5 ಈಸ್ ಲೆಸ್ ದೆನ್ 6 ಆಯ್ತಂತಂದರೆ ದಿಸ್ ಕಂಡೀಷನ್ ಬಿಕಮ್ಸ್ ಟ್ರೂ, ರೈಟ್? ಇವಾಗ ಕಂಡೀಷನ್ ಏನಾದ್ರು ನಮ್ಮದು ಟ್ರೂ ಆಯಿತು. ಸೊ ಅವಾಗ ನಾವು ಏನು ಪ್ರಿಂಟ್ ಮಾಡ್ತೀವಿ? ಪ್ರಿಂಟ್ ಆನ್ಸರ್ ಈಸ್ ಟ್ರೂ ಅಂತ ಪ್ರಿಂಟ್ ಮಾಡ್ತೀವಿ. ಅದೇ ನಮಗೆ ಇದು ಕಂಡೀಷನ್ ಏನಾದರೂ ಫಾಲ್ಸ್ ಆಯ್ತಪ್ಪ, ಫಾಲ್ಸ್ ಆಗಿತ್ತಂದ್ರೆ ಅವಾಗ ಏನು ಪ್ರಿಂಟ್ ಮಾಡ್ತೀವಿ ನಾವು? ಪ್ರಿಂಟ್ ಆನ್ಸರ್ ಈಸ್ ಫಾಲ್ಸ್. ಇಲ್ಲಿ ನೋಡ್ರಿ, ಪ್ರಿಂಟ್ ಆನ್ಸರ್ ಈಸ್ ಫಾಲ್ಸ್ ಅಂತ ನಾವು ಪ್ರಿಂಟ್ ಮಾಡ್ತೀವಿ. ಸೊ ದೀಸ್ ಆರ್ ಕಾಲ್ಡ್ ಸ್ಟೇಟ್ಮೆಂಟ್ಸ್. ಇವೆಲ್ಲ ಇದಾವಲ್ಲ, ಪ್ರಿಂಟ್ ಸ್ಟೇಟ್ಮೆಂಟ್ಸ್ ಇದಾವಲ್ಲ, ಇವೆಲ್ಲ ಸ್ಟೇಟ್ಮೆಂಟ್ಸ್. ಇಲ್ಲಿ ನಮ್ಮದು ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ ಇದೆಯಲ್ಲ, ಇದು ನಮ್ಮದು ಸ್ಟೇಟ್ಮೆಂಟ್ಸ್, ರೈಟ್? ಸೊ ಈ ಥರ ನಾವು ಸ್ಟೇಟ್ಮೆಂಟ್ಸ್ ಬರೆಯೋದಕ್ಕೆ ಏನಂತ ಕರಿತೀವಿ? ರೈಟಿಂಗ್ ದ ಸ್ಟೇಟ್ಮೆಂಟ್ಸ್ ಅಥವಾ ಇನ್ಸ್ಟ್ರಕ್ಷನ್ಸ್. ನೀವು ಏನೇ ಇನ್ಸ್ಟ್ರಕ್ಷನ್ಸ್ ಬರೀರಿ ಅಥವಾ ಪ್ರಿಂಟ್ ಸ್ಟೇಟ್ಮೆಂಟ್ ಬರೀರಿ, ಇನ್ಪುಟ್ ಸ್ಟೇಟ್ಮೆಂಟ್ ಬರೀರಿ, ಅರ್ಥಮೆಟಿಕ್ ಏನಾದರೂ ಎಕ್ಸ್ಪ್ರೆಷನ್ಸ್ ಬರೀರಿ. ಸೊ ಅವಕ್ಕೆಲ್ಲ ನಾವೇನಂತ ಕರಿತೀವಿ? ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ, ರೈಟ್? ಹೋಪ್ ಯು ಅಂಡರ್ಸ್ಟುಡ್ ಅಬೌಟ್ ದ ಸ್ಟೇಟ್ಮೆಂಟ್, ರೈಟ್? ನೌ ವಿ ವಿಲ್ dealt with the statements also. Next is comments. We will go with the comment now. See here, comments. Comment ಅಂದ್ರೆ ಏನಪ್ಪಾ ಅಂತಂತಂದ್ರೆ ನೀವು ಅಲ್ಗಾರಿದಮ್ ಅಲ್ಲಿ ನೋಡಿರ್ಬೋದು, ಎಕ್ಸ್ಪ್ಲೇನೇಟರಿ ಕಮೆಂಟ್ಸ್ ಅಂತೇಳಿ ನಾವು ಬ್ರಾಕೆಟ್ಸ್ ಒಳಗಡೆ ಬರ್ದಿದ್ದು ನೋಡಿರಿ. ಬ್ರಾಕೆಟ್ಸ್ ಇದೆಯಲ್ಲ, ಸ್ಕ್ವೇರ್ ಬ್ರಾಕೆಟ್ಸ್ ಒಳಗಡೆ ನಾವು ಸ್ಟೆಪ್ ನಂಬರ್ ಮುಂದೆ ಬರಿತಿದ್ವಿ ನೋಡ್ರಿ, ದೋಸ್ ಕಮೆಂಟ್ಸ್. ಅಂದರೆ ನಾವು ಅದ್ರ ಮುಂದೆ ಕಮೆಂಟ್ ಬರಿತಿದ್ವಿ ಬ್ರಾಕೆಟ್ ಒಳಗಡೆ, ಸ್ಕ್ವೇರ್ ಬ್ರಾಕೆಟ್ ಒಳಗಡೆ. ಇನ್ ದ ಅಲ್ಗಾರಿದಮ್ ಸೆಕ್ಷನ್ ಸ್ಟೆಪ್ ನಂಬರ್ ಮುಂದೆ ಬರಿತಿದ್ವಲ್ಲ, ಅದೇ ಥರ ಸೇಮ್ ಕಮೆಂಟ್ಸ್ನ ನಾವು ಇಲ್ಲಿ ಬೇಸಿಕ್ಸ್ ಆಫ್ ಸ್ಟ್ರಕ್ಚರಲ್ಲಿ ನಾವು ಕಮೆಂಟ್ ಆಗಿ ಯೂಸ್ ಮಾಡ್ಕೊತೀವಿ. ಅಲ್ಲಿ ಕಮೆಂಟ್ಸ್ ಏನಕ್ಕೆ ಬರಿತೀವಿ ಅಂತಂದ್ರೆ, ಯಾವುದಾದ್ರು ಇನ್ಸ್ಟ್ರಕ್ಷನ್ ಬರೆದಿರ್ತೀವಲ್ಲ ಆ ಇನ್ಸ್ಟ್ರಕ್ಷನ್ದು ಎಕ್ಸ್ಪ್ಲನೇಷನ್ ಅಷ್ಟೇ ಅದು, ರೈಟ್? ಫಾರ್ ಎಕ್ಸಾಂಪಲ್ ರೀಡ್ ರೇಡಿಯಸ್ ಅಂತಂದರೆ ನಾವಿಲ್ಲಿ ರೇಡಿಯಸ್ ಆಫ್ ದ ಸರ್ಕಲ್ ರೀಡ್ ಮಾಡ್ತಾ ಇದ್ದೀವಿ ಅಂತೇಳಿ ನಾವು ಎಕ್ಸ್ಪ್ಲನೇಟರಿ ಕಮೆಂಟ್ಸಲ್ಲಿ ಬರಿತಿದ್ವಿ. ಅದೇ ಥರ ನಾವು ಅದನ್ನ ನಾವು ಏನೇ ಸ್ಟೇಟ್ಮೆಂಟ್ಸ್ ಅಥವಾ ಏನೇ ಇನ್ಸ್ಟ್ರಕ್ಷನ್ಸ್ ಸಿ ಪ್ರೋಗ್ರಾಮಲ್ಲಿ ಬರಿತಿದ್ದೀವಿ ಅಂತಂತಂದರೆ ಅದಕ್ಕೆ ನಾವು ಒಂದು ಪರ್ಟಿಕ್ಯುಲರ್ ಕಮೆಂಟ್ನ ಹಾಕಬೇಕಾಗುತ್ತೆ, ರೈಟ್? ಸೊ ವಿ ವಿಲ್ ಸಿ ದ್ಯಾಟ್ ಕಮೆಂಟ್ಸ್ ಆರ್ ಎಕ್ಸ್ಪ್ಲನೇಟರಿ ನೋಟ್ಸ್. ನೋಡಿ, ನಾನು ಆಗಲೇ ಹೇಳ್ದಂಗೆ ದೀಸ್ ಕಮೆಂಟ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಎಕ್ಸ್ಪ್ಲನೇಟರಿ ನೋಟ್ಸ್ ಆನ್ ಸಮ್ ಇನ್ಸ್ಟ್ರಕ್ಷನ್. ನಾವು ಏನೇ ಇನ್ಸ್ಟ್ರಕ್ಷನ್ ಸಿ ಪ್ರೋಗ್ರಾಮ್ ಒಳಗಡೆ ಬರಿತಿದ್ದೀವಿ ಅಥವಾ ಏನೇ ಸ್ಟೇಟ್ಮೆಂಟ್ಸ್ ಬರಿತಿದ್ದೀವಿ, ಏನೇ ಇನ್ಸ್ಟ್ರಕ್ಷನ್ಸ್ ಬರಿತಿದ್ದೀವಿ ಅಂತಂದರೆ ಅದಕ್ಕೆ ನಾವು ಏನಂತ ಕರಿತೀವಿ? ಎಕ್ಸ್ಪ್ಲನೇಟರಿ ನೋಟ್ಸ್ ಅಂತ ಕರಿತೀವಿ. ಅದನ್ನ ಹೆಂಗೆ ಬರಿತೀವಿ? ಯೂಸಿಂಗ್ ದ ಕಮೆಂಟ್ಸ್, ರೈಟ್? ಸೊ ಇದರಲ್ಲಿ 2 ಥರ ಕಮೆಂಟ್ಸ್ ಇದೆ. ಫಸ್ಟ್ ವಿ ವಿಲ್ ಸಿ ದ ಸಿಂಗಲ್ ಲೈನ್ ಕಮೆಂಟ್.
Single line comment uses the ಸ್ಲ್ಯಾಶ್ ಬ್ಯಾಕ್ ಸ್ಲ್ಯಾಶ್, ಎರಡು ಬ್ಯಾಕ್ ಸ್ಲ್ಯಾಶ್ ಅಂದರೆ ಯೂಸ್ ಮಾಡ್ತಾರೆ. ಅದರಲ್ಲಿ ಎರಡು ಬ್ಯಾಕ್ ಸ್ಲ್ಯಾಶ್ ಯೂಸ್ ಮಾಡಿಕೊಂಡು ಸಿಂಗಲ್ ಕಮೆಂಟ್ನ ಬರೀತಾರೆ, ರೈಟ್. ಸೊ ಇದರಲ್ಲಿ ಏನಂತ ವಿತ್ ದ ಎಕ್ಸಾಂಪಲ್ ವಿ ವಿಲ್ ಸಿ ದ್ಯಾಟ್ ದೀಸ್ ಕಮೆಂಟ್ಸ್, ಇನ್ನೊಂದು ಸ್ಟೇಟ್ಮೆಂಟ್ ಇದೆ, ದಟ್ ಈಸ್ ದೀಸ್ ಕಮೆಂಟ್ಸ್ ಆರ್ ನಾಟ್ ಕಂಪೈಲ್ಡ್ ಆರ್ ಎಕ್ಸಿಕ್ಯೂಟೆಡ್. ಆ್ಯಸ್ ಐ ವಾಸ್ ಸೇಯಿಂಗ್, ಇದು ಯಾವುದೇ ಕಮೆಂಟ್ಸ್ ಬರೀರಿ ನೀವು ಸಿ ಪ್ರೋಗ್ರಾಮ್ ಒಳಗಡೆ ಅಥವಾ ನಿಮ್ಮದು ಅಲ್ಗಾರಿದಮ್ ಒಳಗಡೆ, ಅದ್ಯಾವುದು ಕಮೆಂಟ್ಸು ಮಷೀನ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಆಗೋದಿಲ್ಲ. ರಿಮೆಂಬರ್ ದಿಸ್, ಏನೇ ಕಮೆಂಟ್ ಬರೀತಿರಲ್ಲ ನೀವು ಸಿ ಪ್ರೋಗ್ರಾಮ್ ಒಳಗಡೆ ಆಗಲಿ ಅಥವಾ ಅಲ್ಗಾರಿದಮ್ ಆಗಲಿ, ಅದು ಮಷೀನ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಆಗೋದಿಲ್ಲ, ರೈಟ್. ನೀವು ಎಷ್ಟೇ ಕಮೆಂಟ್ಸ್ ಬರೆದು, ಎಷ್ಟು ಲೈನ್ಸ್ ಕಮೆಂಟ್ ಬರೆದ್ರು, ಏನೇ ಬರೆದ್ರು ವಿದಿನ್ ದ ಕಮೆಂಟ್ ಸೆಕ್ಷನ್ ಆ ಕಮೆಂಟ್ ಕನ್ವರ್ಟ್ ಆಗೋದಿಲ್ಲ ಅಥವಾ ಕಂಪೈಲ್ ಆಗೋದಿಲ್ಲ, ಎಕ್ಸಿಕ್ಯೂಟ್ ಆಗೋದಿಲ್ಲ. ದಟ್ ಈಸ್ ಜಸ್ಟ್ ಫಾರ್ ಅವರ್ ರೆಫರೆನ್ಸ್. ಅಂದರೆ ನಾವು ಪ್ರೋಗ್ರಾಮರ್ ರೆಫರೆನ್ಸಿಗೆ ಬರಿತೀವಿ. ಬೇರೆ ಯಾರಾದರೂ ಆ ಸ್ಟೇಟ್ಮೆಂಟ್ ನೋಡಿದ್ರೆ ಅರ್ಥ ಆಗಲಿ ಅವ್ರಿಗೆ, ಈ ಸ್ಟೇಟ್ಮೆಂಟ್ ಅರ್ಥ ಏನು ಅಥವಾ ಈ ಇನ್ಸ್ಟ್ರಕ್ಷನ್ ಅರ್ಥ ಏನು ಅಂತ ಅರ್ಥ ಆಗೋದಕ್ಕೆ ವಿ ವಿಲ್ ಇನ್ಕ್ಲೂಡ್ ದ ಕಮೆಂಟ್ ಸೆಕ್ಷನ್ ವಿತಿನ್ ದ ಸಿ ಪ್ರೋಗ್ರಾಮ್, ರೈಟ್. ಸೊ ವಿ ವಿಲ್ ಸಿ ದ ಕಮೆಂಟ್ಸ್ ವಿತ್ ದ ಹೆಲ್ಪ್ ಆಫ್ ಒನ್ ಎಕ್ಸಾಂಪಲ್. ಸಿ ಹಿಯರ್, ದಿಸ್ ಇಸ್ ಅ ಸಿಂಗಲ್ ಲೈನ್ ಕಮೆಂಟ್ ಎಕ್ಸಾಂಪಲ್. ಇಲ್ಲಿ ನೋಡ್ರಿ, ಡಬಲ್ ಫಾರ್ವರ್ಡ್ ಸ್ಲ್ಯಾಶ್ ಬ್ಯಾಕ್ವರ್ಡ್ ಸ್ಲ್ಯಾಶ್ ಯೂಸ್ ಮಾಡಿವಿ, ದಟ್ ಈಸ್ ಸಿ ಪ್ರೋಗ್ರಾಮ್ ಡೆಮೋ. ಸೊ ಈ ಸೆಕ್ಷನ್ ಏನಿದೆಯಲ್ಲ, ದಿಸ್ ಸೆಕ್ಷನ್ ಏನಿದೆಯಲ್ಲ, ಇದು ಎಕ್ಸಿಕ್ಯೂಟ್ ಆಗೋದಿಲ್ಲ. ಇಟ್ ಈಸ್ ಜಸ್ಟ್ ಫಾರ್ ಅವರ್ ರೆಫರೆನ್ಸ್. ಅದು ಹೇಳೋದಕ್ಕಷ್ಟೇ ಅಥವಾ ನೋಡೋದಕ್ಕೆ, ರೈಟ್. ನೆಕ್ಸ್ಟ್ ಮೇನ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಇಲ್ಲೊಂದಿದೆ ನೋಡಿ. ಸೊ ದಿಸ್ ಹಿಯರ್ ವಿ ಆರ್ ಪ್ರಿಂಟಿಂಗ್ ಅಂತ ಇದೆ. ಸೊ ಇದು ನಮ್ಮದು ಜಸ್ಟ್ ಫಾರ್ ಪ್ರೋಗ್ರಾಮರ್ ರೆಫರೆನ್ಸ್. ನಾವು ಅಲ್ಲಿ ಆ ಪ್ರಿಂಟ್ ಸ್ಟೇಟ್ಮೆಂಟ್ ಬರೆದಿದ್ದಲ್ಲ ಕೆಳಗಡೆ. ಸೊ ದಿಸ್ ಇಸ್ ಅ ಪ್ರಿಂಟ್ ಸ್ಟೇಟ್ಮೆಂಟ್, ನಾಟ್ ಅ ಡಿಕ್ಲರೇಷನ್. ಸೊ ಯು ನೀಡ್ ಟು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ಡಿಕ್ಲರೇಷನ್ ಈಸ್ ಡಿಫ್ರೆಂಟ್ ಆ್ಯಂಡ್ ಸ್ಟೇಟ್ಮೆಂಟ್ಸ್ ಆರ್ ಡಿಫ್ರೆಂಟ್. ಸೊ ದೀಸ್ ಆರ್ ಸ್ಟೇಟ್ಮೆಂಟ್ಸ್. ಇಲ್ಲಿ ನೋಡ್ರಿ, ದಿಸ್ ಇಸ್ ಅ ಸ್ಟೇಟ್ಮೆಂಟ್, ಬಟ್ ಹಿಯರ್ ವಿ ಆರ್ ಪ್ರಿಂಟಿಂಗ್ ಅನ್ನೋದು ನಾವು ಜಸ್ಟ್ ಒಂದು ಕಮೆಂಟ್ ಆಗಿ ಬರೆದಿದ್ದೀವಿ. ಸೊ ದಿಸ್ ಈಸ್ ಆಲ್ಸೋ ಒನ್ ಕಮೆಂಟ್ ಆ್ಯಂಡ್ ದಿಸ್ ಇಸ್ ಆಲ್ಸೋ ಒನ್ ಕಮೆಂಟ್ ಆ್ಯಂಡ್ ಇಟ್ ಈಸ್ ಅ ಸಿಂಗಲ್ ಲೈನ್ ಕಮೆಂಟ್. ಇಲ್ಲಿ ನೋಡ್ರಿ, ವಿ ಆರ್ ಯೂಸಿಂಗ್ ದ ಸ್ಲ್ಯಾಶಸ್ ಯುವರ್ ಬ್ಯಾಕ್ವರ್ಡ್ ಸ್ಲ್ಯಾಶ್ ಯೂಸ್ ಮಾಡಿ ನಾವು ಸಿಂಗಲ್ ಲೈನ್ ಕಮೆಂಟ್ಸ್ನ ಮಾಡ್ತಾ ಇದ್ದೀವಿ, ರೈಟ್. ನೆಕ್ಸ್ಟ್ ವಿ ವಿಲ್ ಗೋ ವಿತ್ ದ now we will start with the multi-line comment section, right. Thus these statements to be commented on must be enclosed with the backward slash star and star backward slash, right. So this indicates start of the comments, this indicates end of the comment. So we will see this using one of the example, that is, see here, you can clearly see here, this is a start of the multi-line comment, and you can see here this is a comment. This is a C program. It accepts two numbers, adds two numbers, give the result. So this is your comment, that is multi-line comment, and you can also close with the star slash, right, that is backward slash star backward slash, right. So this is how you can start a multi-line comment and end the multi-line comment, and you can include these multi-line comments within the main function or any other functions also to comment, athwa you can write explanatory note within the comment section, right. ಇದರಲ್ಲಿ multi-line comment ಅಂತ ಇರುತ್ತೆ. ಇದು ಸ್ಟಾರ್, ಇದು ಈ ಥರ ಸ್ಟಾರ್ಟ್ ಆಗುತ್ತೆ, ಈ ಥರ ಎಂಡ್ ಆಗುತ್ತೆ. ಸ್ಟಾರ್ಟ್ ಮಾಡಬೇಕಂತಂದ್ರೆ ಬ್ಯಾಕ್ವರ್ಡ್ ಸ್ಲ್ಯಾಶ್ ಸ್ಟಾರ್ ಬರೀಬೇಕು, ಎಂಡ್ ಮಾಡಬೇಕಂತಂದ್ರೆ ಸ್ಟಾರ್ ಬ್ಯಾಕ್ವರ್ಡ್ ಸ್ಲ್ಯಾಶ್ ಅಂತ ಬರೀಬೇಕು. ಸೊ ಯು ಕ್ಯಾನ್ ಸಿ ಹಿಯರ್, ಇಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೀವಿ, ಇಲ್ಲಿ ಎಂಡ್ ಮಾಡಿದ್ದೀವಿ. ಬಿಟ್ವೀನ್ ದೀಸ್ ಎರಡು ಲೈನ್ ಅದಾವೆ. ಸೊ ಓನ್ಲಿ ಇಟ್ ಈಸ್ ಕಾಲ್ಡ್ ಆಸ್ ಅ ಮಲ್ಟಿ ಲೈನ್. ನಾವು ಎಷ್ಟು ಲೈನ್ ಬೇಕಾದರೂ ಇನ್ಕ್ಲೂಡ್ ಮಾಡ್ಕೋಬೋದು. ನಾನು ಜಸ್ಟ್ 2 ಲೈನ್ಸ್ ಅಷ್ಟೇ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಯು ಕ್ಯಾನ್ ಇನ್ಕ್ಲೂಡ್ ಮಲ್ಟಿಪಲ್ ಲೈನ್ಸ್ ಆಲ್ಸೋ. ಬಟ್ ದಿಸ್ ಸೆಕ್ಷನ್ ಅಂದರೆ ನಾವು ಈ ಕಮೆಂಟ್ ಸೆಕ್ಷನ್ ಒಳಗಡೆ ಏನೇನು ಬರ್ದಿದ್ದಲ್ಲ, ಇಟ್ ವಿಲ್ ನಾಟ್ ಬಿ ಕನ್ವರ್ಟೆಡ್ ಇನ್ ಟು ಮಷೀನ್ ಲ್ಯಾಂಗ್ವೇಜ್ ಅಥವಾ ಇಟ್ ವಿಲ್ ನಾಟ್ ಬಿ ಕಂಪೈಲ್ಡ್ ಆರ್ ಎಕ್ಸಿಕ್ಯೂಟೆಡ್ ಎನಿವೇರ್ ಇನ್ ದ ಸಿ ಪ್ರೋಗ್ರಾಮ್, ರೈಟ್. ಸೊ we have completed the comment section also. Now we will move on to the user defined function, right. User defined function. So this is a final section in the structure of a C program. So these are sub programs. See here, these user defined functions are called as sub program. Generally sub program is a function, right. ಹಿಂಗಂದ್ರೆ ಏನಪ್ಪ ಅಂತಂದ್ರೆ ಒಂದು ಟಾಸ್ಕ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಟಾಸ್ಕ್ ತೊಗೊಂಡಿರ್ತೀವಿ, ಆ ಟಾಸ್ಕ್ನ ನಾವು ಮಲ್ಟಿಪಲ್ ಟಾಸ್ಕ್ಸ್ ಆಗಿ ಡಿವೈಡ್ ಮಾಡ್ತೀವಿ.
ಒಂದು ಮೇನ್ ಫಂಕ್ಷನ್ ಇರುತ್ತೆ, we will be having different functions. For example, consider arithmetic functions. arithmetic function ಅಲ್ಲಿ ಏನೇನು ಬರುತ್ತೆ, ಎಡಿಷನ್ ಬರುತ್ತೆ, ಸಬ್ಸ್ಟ್ರಾಕ್ಷನ್ ಬರುತ್ತೆ, ಮಲ್ಟಿಪ್ಲಿಕೇಶನ್ ಬರುತ್ತೆ, ಅದಾದ್ಮೇಲೆ ನಮ್ಮದು ಡಿವಿಷನ್ ಅಂತ ಬರುತ್ತೆ. 4 ಫಂಕ್ಷನ್ಸ್ arithmetic functions ಅಲ್ಲಿ ಬರುತ್ತೆ, ರೈಟ್. ಸೊ ನಾವು ಒಂದು ಮೇನ್ ಫಂಕ್ಷನ್ ಬರೆದು 4 ಬೇರೆ ಬೇರೆ ಫಂಕ್ಷನ್ಸ್ ಬರೆದ್ರೆ ಎಡಿಷನ್ ಬೇರೆ ಫಂಕ್ಷನು ಅಥವಾ ಸಬ್ಸ್ಟ್ರಾಕ್ಷನ್ ಬೇರೆ ಫಂಕ್ಷನು ಮಲ್ಟಿಪ್ಲಿಕೇಶನ್ ಬೇರೆ ಫಂಕ್ಷನ್ಸ್ ಬರಿತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂತ ಕರಿತೀವಿ ಅಥವಾ ಸಬ್ ಪ್ರೋಗ್ರಾಮ್ ಅಂತ ಕರಿತೀವಿ. ದೋಸ್ ಆರ್ ಕಾಲ್ಡ್ ಆಲ್ಸೋ ಫಂಕ್ಷನ್ಸ್, ರೈಟ್. ದ ಯೂಸರ್ ಡಿಫೈನ್ಡ್ ಫಂಕ್ಷನ್ ಕಂಟೈನ್ ಅ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್, ನೋಡ್ರಲ್ಲ, ಸೆಟ್ ಆಫ್ ಸ್ಟೇಟ್ಮೆಂಟ್ ಟು ಪರ್ಫಾರ್ಮ್ ಅ ಸ್ಪೆಸಿಫಿಕ್ ಟಾಸ್ಕ್. ಸೊ ಹಿಯರ್ ಒಂದು ದೊಡ್ಡ ಟಾಸ್ಕ್ ನಾವು ಮಲ್ಟಿಪಲ್ ಟಾಸ್ಕ್ ಆಗಿ ಡಿವೈಡ್ ಮಾಡಿ ಸಿಂಗಲ್ ಟಾಸ್ಕ್ ಆಗಿ ಅದು ಮಾಡ್ತೀವಲ್ಲ, ಅದಕ್ಕೆ ನಾವು ಸಬ್ ಪ್ರೋಗ್ರಾಮ್ ಅಥವಾ ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂತ ಕರಿತೀವಿ. These are written by the user, hence the name as user defined function. So ಇದನ್ನ ಯೂಸರ್ ಡಿಸೈಡ್ ಮಾಡಿ ಯೂಸರ್ ಬರೀತಾರಲ್ಲ, ಅದಕ್ಕೆ ಇದಕ್ಕೆ ಏನಂತ ಕರೀತಾರೆ, ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಅಂತ ಕರೀತಾರೆ. ನೆಕ್ಸ್ಟ್, ದೇ ಮೇ ಬಿ ರಿಟನ್ ಬಿಫೋರ್ ಆರ್ ದ ಆಫ್ಟರ್ ಫಂಕ್ಷನ್. ನಾನು ಆಗಲೇ ಹೇಳಿದ್ನಲ್ಲ, ದೀಸ್ ಯೂಸರ್ ಡಿಫೈನ್ಡ್ ಫಂಕ್ಷನ್ ಕ್ಯಾನ್ ಬಿ ರಿಟನ್ ಆಫ್ಟರ್ ದ ಮೇನ್ ಫಂಕ್ಷನ್ ಆರ್ ಬಿಫೋರ್ ದ ಮೇನ್ ಫಂಕ್ಷನ್. ಮೇನ್ ಫಂಕ್ಷನ್ ಬರೆಯೋಕ್ಕಿಂತ ಮುಂಚೆನೂ ಬರಿಬೋದು ಅಥವಾ ಮೇನ್ ಫಂಕ್ಷನ್ ಆದಮೇಲೂ ನಾವು ಆ ಫಂಕ್ಷನ್ಸ್ನ ಬರಿಬೋದು. ಸೊ ನಾವು ಒಂದು ಎಕ್ಸಾಂಪಲ್ ಆಗಿ ತೊಗೊತೀನಿ. ಸೊ ನಮ್ಮದೊಂದು ಮೇನ್ ಫಂಕ್ಷನ್ ಇದೆ, ಇಂಟ್ ಮೇನ್ ಅಂತ ಇದೆ, ಇಲ್ಲಿ ಡಿಕ್ಲರೇಷನ್ ಸ್ಟೇಟ್ಮೆಂಟ್ಸ್ ಎಲ್ಲ ಬರ್ತವೆ. ಸೊ ಅದಾದಮೇಲೆ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ ನೋಡ್ರಿ, ಸಮ್ ಈಸ್ ಈಕ್ವಲ್ ಟು ಆ್ಯಡ್ ನಂಬರ್ n1 ಆ್ಯಂಡ್ n2 ಅಂತ ಇದೆ. ಸೊ ಇದು ನಮ್ಮದು ಜಸ್ಟ್ ಒಂದು ಫಂಕ್ಷನ್. ಸೊ ಈ ಫಂಕ್ಷನ್ ನಾವು ಎಲ್ಲಿ ಡಿಕ್ಲೇರ್ ಮಾಡಿದ್ವಿ, ಇಲ್ಲಿ ನೋಡ್ರಿ, ಫಂಕ್ಷನ್ ಡೆಫಿನೇಷನ್ ಅಂತ ಬೇರೆ ಕಡೆ ಬರ್ತಿದ್ವಿ. ಸೊ ಈ ಫಂಕ್ಷನ್ನ ನಾವು ಮೇನ್ ಫಂಕ್ಷನ್ ಮೇಲೇನೂ ಬರಿಬೋದು ಅಥವಾ ಮೇನ್ ಫಂಕ್ಷನ್ ಕೆಳಗಡೆನೂ ಬರಿಬೋದು. ಸೊ ಇದೇನು ಫಂಕ್ಷನ್ ಹೇಳಪ್ಪ ಅಂತಂದರೆ, ಇಂಟ್ ಆ್ಯಡ್ ನಂಬರ್ಸ್, ಫಸ್ಟ್ ನಂಬರ್ ಇಂಟೀಜರ್ ಇರುತ್ತೆ, ಸೆಕೆಂಡ್ ನಂಬರ್ದು ಇಂಟೀಜರ್ ಇರುತ್ತೆ. ಇದರೊಳಗಡೆ ಏನಂತ ಬರಿತೀವಿ ನಾವು, ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ ಬರ್ಕೊಂಡ್ಬಿಡ್ತೀವಿ, ರೈಟ್. ಸೊ ಎ ಪ್ಲಸ್ ಬಿ ಅಂತ ಇರುತ್ತೆ, ರೈಟ್. ಇದೇನು ಮಾಡುತ್ತೆ, ನಿಮ್ಗೆ ಈ ಫಂಕ್ಷನ್ಗೆ ನಾವು 2 ನಂಬರ್ ಕೊಟ್ಟರೆ ಆ ನಂಬರ್ ಆ್ಯಡ್ ಮಾಡಿ ಇಲ್ಲಿ ಕೊಟ್ಬಿಡುತ್ತೆ, ರೈಟ್. ಇಲ್ಲಿ ನೋಡಿ, ಈ ಫಂಕ್ಷನ್ ಇಲ್ಲಿ ಬರ್ದಿದ್ದೀವಿ, ಬಟ್ ಆ ಫಂಕ್ಷನ್ ನಾವು ಎಲ್ಲಿ ಯೂಸ್ ಮಾಡ್ತಾ ಇದ್ದೀವಿ, ವಿದಿನ್ ದ ಮೇನ್ ಫಂಕ್ಷನ್, ಹೌದಾ, ರೈಟ್. ಸೊ ದಿಸ್ ಇಸ್ ಅ ಡಿಫ್ರೆಂಟ್ ಫಂಕ್ಷನ್, ಯೂಸರ್ ಡಿಫೈನ್ಡ್ ಫಂಕ್ಷನ್. ಎಡಿಷನ್ ಮಾಡೋದಕ್ಕೆ ಈ ಥರ ಬರ್ದಿದ್ದೀವಿ. ಇದೇ ಥರ ನಾವು ಸಬ್ಸ್ಟ್ರಾಕ್ಟ್ ನಂಬರ್, ಮಲ್ಟಿಪ್ಲಿಕೇಶನ್ ನಂಬರ್ ಅಥವಾ ನಾವು ಡಿವಿಷನ್ ನಂಬರ್ ಅಂತ 4 ಬೇರೆ ಬೇರೆ ಫಂಕ್ಷನ್ಸ್ನು ಬರಿಬೋದು ನಾವು. ನಾನು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತೇಳಿ ನಾನು ಜಸ್ಟ್ ಒಂದೇ ಫಂಕ್ಷನ್ ಅಷ್ಟೇ ತೊಗೊಂಡಿದ್ದೀನಿ, ರೈಟ್. ಈ ಫಂಕ್ಷನ್ ನಾವು ಸಿ ಪ್ರೋಗ್ರಾಮ್ ಒಳಗಡೆ ಯೂಸ್ ಮಾಡ್ತೀವಿ, ರೈಟ್. ಇಲ್ಲಿ ಯಾವ ನಂಬರ್ ಕೊಟ್ಟು ನೀವು ಅದು ಸಮ್ ಅಂತ ಕೊಟ್ಟು ಅದಕ್ಕೆ ರಿಸಲ್ಟ್ ಕೊಡುತ್ತದು, ರೈಟ್. ಸೊ ದಿಸ್ ಈಸ್ ಹೌ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಕ್ಯಾನ್ ಬಿ ರಿಟನ್ ಆ್ಯಂಡ್ ದೇ ಕ್ಯಾನ್ ಬಿ ಯೂಸ್ಡ್ ವಿತ್ ಇನ್ ದ ಮೇನ್ ಫಂಕ್ಷನ್ ಓನ್ಲಿ. ನೀವು ಎಷ್ಟೇ ಯೂಸರ್ ಡಿಫೈನ್ಡ್ ಫಂಕ್ಷನ್ ಬರೆದ್ರು ಅವೆಲ್ಲ ಎಲ್ಲಿ ಕಾಲ್ ಆಗ್ತಾವೆ, ಎಲ್ಲಿ ಯೂಸ್ ಆಗ್ತಾವೆ ಅಂತಂದರೆ ವಿದಿನ್ ದ ಮೇನ್ ಫಂಕ್ಷನ್ ಓನ್ಲಿ. ಮೇನ್ ಫಂಕ್ಷನ್ ಒಳಗಡೆ ಅಷ್ಟೇ ಯೂಸ್ ಆಗುತ್ತೆ, ಮೇನ್ ಫಂಕ್ಷನ್ ಬಿಟ್ಟು ಹೊರಗಡೆ ಯೂಸ್ ಆಗೋದಿಲ್ಲ. ಬಟ್ ದೇ ವಿಲ್ ಬಿ ಡಿಫೈನ್ಡ್ ಔಟ್ಸೈಡ್ ದ ಮೇನ್ ಫಂಕ್ಷನ್. ಮೇನ್ ಫಂಕ್ಷನ್ ಔಟ್ಸೈಡ್ ಡಿಫೈನ್ ಮಾಡಬೇಕು, ಬಟ್ ಅದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ವಿದಿನ್ ದ ಮೇನ್ ಫಂಕ್ಷನ್. ಅದಕ್ಕೆ ಇಲ್ಲಿ ಫಂಕ್ಷನ್ ಕಾಲ್ ಅಂತ ಬರೆದಿದ್ದೀವಿ, ಇಲ್ಲಿ ಫಂಕ್ಷನ್ ಡೆಫಿನೇಷನ್ ಅಂತ ಬರೆದಿದ್ದೀವಿ. ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಕಂಪ್ಲೀಟ್ ಸ್ಟ್ರಕ್ಚರ್ ಆಫ್ ಬೇಸಿಕ್ ಸಿ ಸ್ಟ್ರಕ್ಚರ್. ನೋಡ್ರಿ, ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ ಆಯಿತು, ಗ್ಲೋಬಲ್ ಡಿಕ್ಲರೇಷನ್ ಆಯಿತು, ಮೇನ್ ಆಯಿತು, ಡಿಕ್ಲರೇಷನ್ ಫಂಕ್ಷನ್ಸ್ ಆಯಿತು, ಸ್ಟೇಟ್ಮೆಂಟ್ಸ್ ಆಯಿತು, ಕಮೆಂಟ್ಸ್ ಆಯಿತು, ಎಂಡಲ್ಲಿ ಯೂಸರ್ ಡಿಫೈನ್ಡ್ ಫಂಕ್ಷನ್ ಆಯಿತು. ಸೊ ವಿ ಹ್ಯಾವ್ ಕಂಪ್ಲೀಟೆಡ್ ಬೇಸಿಕ್ ಸ್ಟ್ರಕ್ಚರ್ ಸಕ್ಸಸ್ಫುಲಿ. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ ಬಂತಂತಂದ್ರು ಯು ಕ್ಯಾನ್ ರೆಫರ್ ಎನಿ ಆಫ್ ದೀಸ್ 2 books. ಇಲ್ಲಿ ನೋಡ್ರಿ, ದಟ್ ಈಸ್ ಕಂಪ್ಯೂಟರ್ ಕಾನ್ಸೆಪ್ಟ್ಸ್ ಆ್ಯಂಡ್ ಸಿ ಪ್ರೋಗ್ರಾಮಿಂಗ್ ಬೈ PV Kotur ಆರ್ ಪ್ರೋಗ್ರಾಮಿಂಗ್ ಇನ್ ಸಿ ಇನ್ ANSYS ಬೈ E. Balaguruswamy. ಈ 2 ಬುಕ್ಸಲ್ಲಿ ನೋಡಿದ್ರು ಯು ವಿಲ್ ಡೆಫಿನೆಟ್ಲಿ ಗೆಟ್ ದಟ್ ಸಿ ಸ್ಟ್ರಕ್ಚರ್ ಆ್ಯಂಡ್ you can understand very easily, right. Next is we will see one example of this C program, that is sample C program. See here, write a C program to print welcome to C on screen, right. So now ಇಲ್ಲಿ ಇದು ನೋಡಬಹುದು. So this is your preprocessor statement and this is your main function. ಇಲ್ಲಿ global declaration ಏನು ಮಾಡಿಲ್ಲ, that is optional, but main function ಇದೆ, main function ಬೇಕು. ಬ್ರೇಸಸ್ ಇದಾವೆ, ಇಲ್ಲಿ ನಾವು ಯಾವುದು ಸಬ್ ಪ್ರೋಗ್ರಾಮ್ ಯೂಸ್ ಮಾಡ್ಕೊಂಡಿಲ್ಲ. ಬಟ್ ಇಲ್ಲಿ ಸ್ಟೇಟ್ಮೆಂಟ್ ಬರೆದಿದ್ದೀವಿ, ದಟ್ ಈಸ್ ಪ್ರಿಂಟ್ ಸಿ ಅಂತ ಬರೆದಿದ್ದೀವಿ, ಆ್ಯಂಡ್ ದಿಸ್ ಈಸ್ ಯುವರ್ ಮಲ್ಟಿ ಲೈನ್ ಕಮೆಂಟ್, ರೈಟ್.
ಸೊ ಈ ಥರ ನಾವು ಸಿ ಪ್ರೋಗ್ರಾಮ್ಸ್ನ ಬರಿಬೋದು. ದಿಸ್ ಈಸ್ ಯುವರ್ ಒನ್ ಸ್ಯಾಂಪಲ್ ಸಿ ಪ್ರೋಗ್ರಾಮ್. ಈ ಥರ ನಾವು ಡಿಫ್ರೆಂಟ್ ಸಿ ಪ್ರೋಗ್ರಾಮ್ಸ್ ಮುಂದೆ ಬರಿತಾ ಹೋಗ್ತೀವಿ. ದಿಸ್ ಈಸ್ ಫಾರ್ ಜಸ್ಟ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಯಾವ ಥರ ಸಿ ಸ್ಟ್ರಕ್ಚರ್ ಇದೆ ಅದೇ ಥರ ನಾವು ಫಂಕ್ಷನ್ಸ್ನ ಬರೆದು ಆ ಥರ ನಾನು ಒಂದು ಸಿ ಪ್ರೋಗ್ರಾಮ್ ಬರೆದಿದ್ದೀನಿ. ಸೊ ಯು ಕ್ಯಾನ್ ರೆಫರ್ ಎನಿ ಬುಕ್ ಆ್ಯಂಡ್ ಯು ವಿಲ್ ಗೆಟ್ ದ ಸೇಮ್ ಸ್ಟ್ರಕ್ಚರ್ ಆ್ಯಂಡ್ ಸೇಮ್ ಸಿ ಪ್ರೋಗ್ರಾಮ್ಸ್ ಎನಿವೇರ್ ಇನ್ ದ ಸಿ ಪ್ರೋಗ್ರಾಮ್ ಬುಕ್ಸ್, right? So this completes your basic C structure. Try to read or try to see this video multiple times to get a perfect idea of how C structure is and how it works, right? ನಿಮಗೆ ಎಲ್ಲ C structure ಇಲ್ಲಿರೋ ಎಲ್ಲ ಫಂಕ್ಷನ್ಸ್ ಗೊತ್ತಾಯಿತು ಅಥವಾ ಇದೆಲ್ಲ ಸ್ಟೇಟ್ಮೆಂಟ್ಸ್ ಇದಾವಲ್ಲ, ಈ ಸ್ಟೇಟ್ಮೆಂಟ್ಸ್ ಬಗ್ಗೆ ನಿಮಗೆ ಎಲ್ಲ ಗೊತ್ತಾಯಿತು ಅಂತಂದರೆ ಯು ವಿಲ್ ಏಬಲ್ ಟು ರೈಟ್ ಸಿ ಪ್ರೋಗ್ರಾಮ್ಸ್ ವೆರಿ ಈಸಿಲಿ, ಬಿಕಾಸ್ ದಿಸ್ ಇಸ್ ಅ ಬೇಸಿಕ್ ಆಫ್ ಸಿ ಸ್ಟ್ರಕ್ಚರ್, ಬೇಸಿಕ್ ಆಫ್ ಸಿ ಪ್ರೋಗ್ರಾಮಿಂಗ್. ಸಿ ಪ್ರೋಗ್ರಾಮಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಗೊತ್ತಾಯಿತು ಅಂತಂದರೆ ಯು ವಿಲ್ ಡೆಫಿನೆಟ್ಲಿ ರೈಟ್ ದ ಸಿ ಪ್ರೋಗ್ರಾಮ್. ಆಮೇಲೆ ನಿಮಗೆ ಒಂದು ನಾನು ಹೇಳೋದು ಮರ್ತಿದೆ, ದಟ್ ಈಸ್ ದಿಸ್ ಸ್ಪೇಸ್. ಇಲ್ಲಿ ನೋಡ್ರಿ, ಈ ಸ್ಪೇಸ್ ಇದೆ, ದಿಸ್ ಸ್ಪೇಸ್. ಇಲ್ಲಿ ಯಾಕೆ ಸ್ಪೇಸ್ ಯೂಸ್ ಮಾಡಿದ್ದೀವಿ ಅಂತಂದರೆ 4 ಸ್ಪೇಸಸ್ ವಿಲ್ ಬಿ ಯೂಸ್ಡ್, ಅಥವಾ ಒನ್ ಟ್ಯಾಬ್ ಅಥವಾ 4 ಸ್ಪೇಸಸ್ ಶುಡ್ ಬಿ ಯೂಸ್ಡ್ ಟು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ಮೇನ್ ಫಂಕ್ಷನ್ ಆ್ಯಂಡ್ ದೋಸ್ ಡಿಕ್ಲೇರೇಷನ್ ಆ್ಯಂಡ್ ಸ್ಟೇಟ್ಮೆಂಟ್ಸ್. ಅಂದರೆ ಆ ಸ್ಟೇಟ್ಮೆಂಟ್ ಆಗಲಿ ಅಥವಾ ಏನೋ ಡಿಕ್ಲೇರೇಷನ್ ಆಗಲಿ ನಮ್ಮದು ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ವಿ ವಿಲ್ ಯೂಸ್ ದ 4 ಸ್ಪೇಸಸ್ ಅಥವಾ ಒನ್ ಟ್ಯಾಬ್ ಸ್ಪೇಸ್, ರೈಟ್? ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ಸಿ and we will see other remaining chapters in the upcoming classes. Until then, please be safe in home, learn digitally. Thank you for watching. We will see you in the next session. Thank you.